सुमतिभ्यनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येयमाम्नाजकेजं सदजमसदजेजं श्रीसहाजं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रजापहं भवति यदनुभावात् वाग्मि जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् ಅಂದರೆ 20ನೇ ಶ್ಲೋಕದಲ್ಲಿ ವ್ಯಾಸಮುಷ್ಟಿಯ ಬಗ್ಗೆ ಉಲ್ಲೇಖ ಬಂತು. ವ್ಯಾಸಮುಷ್ಟಿಯ ಉಲ್ಲೇಖ. ವ್ಯಾಸಮುಷ್ಟಿಯಲ್ಲಿ ಯಾವುದನ್ನ ಅಲ್ಲಿ ನಾರಾಯಣ ರೂಪಿ ಪರಮಾತ್ಮನಿಂದ ಮಧ್ವಾಚಾರ್ಯರು ಸ್ವೀಕರಿಸಿದ್ದು ಅಂದ್ರೆ ಗೌರವ ಫಲಾಹ. ಗೌರ ಅಂದ್ರೆ ನಿರ್ಮಲವಾದ ವ್ಯಾಸಮುಷ್ಟಿಯನ್ನ ಸ್ವೀಕರಿಸಿದ್ದಾರೆ. ಅದಕ್ಕೆ ಒಂದು ಪ್ರಮಾಣವನ್ನು ಕೊಟ್ಟಿದ್ರು. ವಿಜಯಧ್ವಜ ತೀರ್ಥರು ಗೌರ ಅನ್ನೋ ಶಬ್ದಕ್ಕೆ ನಿರ್ಮಲ ಅಂತ ಅರ್ಥ ಹೇಳಿದ್ದಾರೆ. ತಾಪಸನಾರಾಯಣತ ಶುದ್ಧ ಶಿಲಾತ್ಮ ಪ್ರತಿಮಾ ಅಂತೆಲ್ಲ ಇದೆ ಅಂತ. ಇದಾದ್ಮೇಲೆ ಅಲ್ಲಿ ಮಹಾಭಾರತ ಆತ್ಮನಿರ್ಣಯ ಬರೀಬೇಕು ಅಂತ ಆಜ್ಞೆ ಆಯಿತು ವೇದವ್ಯಾಸರದು ಅಂತ ಆ ವಿಷಯನೂ ಬಂದಿದೆ. ಮುಂದೆ 20ನೇ ಶ್ಲೋಕದಲ್ಲಿ ವಾರಿ ಸಂಸ್ತಂಭ ಯೋಗ ಅಂತ ಹೇಳಿ ಈ ಸೌರಭ ಪ್ರಕಾಶಿಕಾ ಟಿಪ್ಪಣಿಯಲ್ಲಿ 65ನೇ ಪುಟದಲ್ಲಿ ವಾರಿ ಸಂಸ್ತಂಭ ಯೋಗ ಅಂದ್ರೆ ಮಧ್ವಾಚಾರ್ಯರು ತಾವು ಹೋಗ್ತಾ ಒಂದ್ಸರಿ ವಾರಿ ಸಂಸ್ತಂಭನ ಮಾಡಿದ್ರು ಅಂತ. ವಾರಿ ಅಂದ್ರೆ ನೀರನ್ನ ಸಂಸ್ತಂಭನ ಅಂದ್ರೆ ಅದನ್ನ ಗಟ್ಟಿಯಾಗಿ ಮಾಡಿದ್ರು ಅಂತ ಅರ್ಥ. ಅಂದ್ರೆ ಅರ್ಥ ನೆಲದ ತರ ಆಗೋಯ್ತು ಅಂತ ಅರ್ಥ. ನೀರು ಏನ್ ಒದ್ದೆನೆ ಆಗ್ಲಿಲ್ಲ, ಅವ್ರ ವಸ್ತ್ರ ಒದ್ದೆ ಆಗ್ಲೇ ಇಲ್ಲ, ಆ ತರ ಅವರು ನಡ್ಕೊಂಡು ಹೋದ್ರು ಅಂತ ಅದನ್ನಲ್ಲಿ ವರ್ಣಿಸ್ತಾರೆ. ಸುರಸರಿತಃ ಅದು ಯಾವ ವಾರಿ ಸಂಸ್ತಂಭನ, ಸಾಮಾನ್ಯವಾದ ನೀರಲ್ಲ. ಅವರು ಬದ್ರಿಗೆ ಹೋಗಿ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಆಗ ಗಂಗಾ ನದಿನ ಮತ್ತೆ ದಾಟೋ ಪ್ರಸಂಗ ಬಂದಿದೆ. ದೋಣಿ ಏನಿಲ್ಲ ಮತ್ತೆ. ಆಗ ದೋಣಿ ಇಲ್ಲದೆ ಇದ್ದಾಗ ಮತ್ತೆ ಹೇಗ್ ದಾಟಿದ್ರು? ಆ ಗಂಗಾ ನದಿ ನೆಲದ ತರ ಆಗೋಯ್ತಂತೆ. ಆ ರೀತಿ ಅವರು ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಿದ್ದಾರೆ. ಇನ್ನು ಜಲಸ್ತಂಭನ ಯೋಗ ಅಂದ್ರೆ ಇನ್ನೊಂದು ಇದೆ. ಗಂಗೆ ಹರಿಯೋಳು ಹರಿತಾ ಇರ್ತಾಳೆ, ಆದ್ರೆ ಇವರು ವಸ್ತ್ರ ಒದ್ದೆ ಆಗಲ್ಲ, ಹಾಗೆ ಹೋಗ್ತಾರೆ. ಜಲ ಸಂಸ್ತಂಭನ ಯೋಗ ಅಂತ ಅದನ್ನ ಇಲ್ಲಿ ವರ್ಣಿಸ್ತಾರೆ. ಸುರಸರಿತಃ ಗಂಗಾಯಾಹ. ಸುರಸರಿತ್ ಅಂದ್ರೆ ಯಾರು? ದೇವತೆಗಳ ಸರಿತ್, ನದಿ, ದೇವ ನದಿ ಅಂತ ಅರ್ಥ ಸುರಸರಿತ್. ಆ ಸುರಸರಿತ್ ಅಂದ್ರೆ ಗಂಗಾ. ವಾರಿ ಸಂಸ್ತಂಭ ಯೋಗ ಅನ್ನೋ ಶಬ್ದವನ್ನು ಬಿಡಿಸ್ತಾರೆ. ವಾರಿಣಃ ಉದಕಸ್ಯ ಸಂಸ್ತಂಭ ಸಂಸ್ತಂಭನಂ ಸಯೇವ ಯೋಗ ಉಪಾಯ. ಅಂದ್ರೆ ನೀರನ್ನ ಸ್ತಂಭನ ಮಾಡೋದೇ ಯೋಗ ಉಪಾಯ. ಯಾರಿಗೆ? ಆಚಾರ್ಯರಿಗೆ. ಇಲ್ಲಾಂದ್ರೆ ಗಂಗೆಯನ್ನು ದಾಟಬೇಕಲ್ಲ, ಅದನ್ನ ತೋರಿಸ್ತಾ ಇದ್ದಾರೆ. ವಸ್ತುತಃ ಅವ್ರು ಹಾಗೆ ಹೋಗ್ಬೋದಿತ್ತು, ಆದ್ರೆ ಅವರ ಶಕ್ತಿನ ತೋರಿಸ್ಬೇಕು ಅಂತ ಹೀಗೆ ಪ್ರಕಟಣೆ ಮಾಡಿದ್ದಾರೆ. ಸುತರ್ತ ಅಂತ ಬಂತು. ಸುತರ್ತ ಅಂದ್ರೆ ಚೆನ್ನಾಗಿ ದಾಟೋರು ಅಂತ ಅರ್ಥ. ಅದನ್ನ ಕಥೆಯನ್ನ ಬಿಡಿಸ್ತಾ ಪುನರ್ ಗಂಗಾ ತೀರಂ ಪ್ರಾಪ್ತೋ ಮಧ್ವ ಅಂದ್ರೆ ಬದ್ರಿಗೆ ಹೋದವ್ರು ಮತ್ತೆ ಗಂಗಾ ತೀರಕ್ಕೆ ಬಂದಿದ್ದಾರೆ. ಆಗ ಪ್ಲವರಹಿತಾಂ ಗಂಗಾಂ, ಪ್ಲವ ಇಲ್ಲ ಅಲ್ಲಿ, ಅಂದ್ರೆ ದೋಣಿ ಯಾವುದು ದಾಟ್ಲಿಕ್ ಬೇಕಾದದ್ದು ಏನು ಕಾಣ್ತಾ ಇಲ್ಲ. ಆಗ ಜಲಸ್ತಂಭ ಯೋಗೇನ ಅನಾರ್ದ್ರ ವಸ್ತ್ರ. ಆರ್ದ್ರ ವಸ್ತ್ರ ಅಂದ್ರೆ ಒದ್ದೆ ಬಟ್ಟೆ ಅಂತ ಅರ್ಥ. ಆರ್ದ್ರ ವಸ್ತ್ರ. ಅನಾರ್ದ್ರ ವಸ್ತ್ರ ಅಂದ್ರೆ ಒದ್ದೆ ಬಟ್ಟೆ ಅಲ್ಲ, ಒಣಗಿರೋದು ಹೇಗಿದೆಯೋ ಹಾಗೇ ಇದೆ. ಅದೇ ನೀರಿನ ಮುಖಾಂತರ ಹೋಗ್ತಾರೆ. ನೀರಿಗಿಳಿದ ಮೇಲೆ ಒದ್ದೆ ಹಾಗೆ ಆಗತ್ ಬಟ್ಟೆ. ಆದ್ರೆ ಅನಾರ್ದ್ರ ವಸ್ತ್ರ ಸಂತತಾರ, ಹಾಗೆ ದಾಟಿದ್ದಾರೆ ಮಧ್ವಾಚಾರ್ಯರು. ಈ ಸಾಮರ್ಥ್ಯ ನೋಡಿ ಆ ರಾಜನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಆಚಾರ್ಯರು ದಾಟಿದ್ ನೋಡಿ. ಆಗ ಅವನು ದೋಣಿನ ಕಳಿಸ್ತಾನೆ. ಆಮೇಲೆ ಶಿಷ್ಯರನ್ನೆಲ್ಲ ತಮ್ಮ ಹತ್ರ ಕರೆಸ್ಕೊಳ್ತಾರೆ ಅಂತ ಇದೊಂದು ವಿಷಯ. ಏತತ್ ಸಾಮರ್ಥ್ಯಂ ದೃಷ್ಟ ವಿಸ್ಮಿತೇನ ರಾಜ್ಞ ಪ್ರೇಷಿತೇನ ಪ್ಲವೇನ
ಶಿಷ್ಯಾಂಶ್ಚ ಸ್ವಸಮೀಪಂ ಆಗಮಯಾಮಾಸ ತರಿಸ್ಕೊಂಡ ಇತಿ ಭಾವ. ಮುಂದೆ ಇನ್ನೊಂದು ಒಳ್ಳೆ ಮಹಿಮೆಯನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಭೂಮಿಂ ಭಿತ್ವಾ ಮಠಂ ಉಪಗತಯ ಮೂರ್ತಿಮತ್ಯ, ಅಂದ್ರೆ ಸಾಕ್ಷಾತ್ತಾಗಿ ಗಂಗಾದೇವಿನೇ ದರ್ಶನ ಕೊಟ್ಲು. ಇದು ಗಂಗಾದೇವಿ ದರ್ಶನ ಕೊಟ್ಟು ಅಂದ್ರೆ ಯಾರಿಗೆ? ಶಿಷ್ಯರಿಗೆ. ಆಚಾರ್ಯರಿಗೆ ಗಂಗಾದೇವಿ ದರ್ಶನ ಅಂತ ಹೇಳೋ ಹಾಗಿಲ್ಲ. ಗಂಗಾದೇವಿಗೆ ಆಚಾರ್ಯರು ದರ್ಶನ ಕೊಟ್ಟು ಅಂತ ಅರ್ಥ ಹೇಳ್ತಾರೆ. ಯಾಕೆ? ಗಂಗಾದೇವಿ ತಾರತಮ್ಯದಲ್ಲಿ ಕೆಳಕ್ಕೆ, ಆಚಾರ್ಯರು ಮೇಲಿನ ಕಕ್ಷೆಗೆ ಬರ್ತಾರೆ, ವಾಯುದೇವರು. ಅದ್ ಹೇಗೆ? ಮೂರ್ತಿಮತ್ಯ ಅಂತ ಹೇಳ್ತಾರೆ. ಮೂರ್ತಿಮತ್ ಅಂದ್ರೇನು? ಪ್ರಾಕೃತ ದೃಷ್ಟಿಗೋಚರ ಸ್ತ್ರೀ ರೂಪಯ. ಗಂಗೆ ದೇಹ ಹೊತ್ಕೊಂಡ್ ಬಂದ್ಲು ಅಂದ್ರೆ ಏನರ್ಥ? ಕಣ್ಣಕ್ ಕಾಣಿಸುವಂತ ಸ್ತ್ರೀ ದೇಹದಿಂದ ಬಂದಿದ್ದಾಳೆ ಅಂತ ಅರ್ಥ. ಅದನ್ನೇ ಮೂರ್ತಿಮತಿ ಅಂತ ಕರೀತಾರೆ. ಮೂರ್ತಿ ಅಸ್ಯಾಹ ಅಸ್ಯಾಹ ಅಸ್ತಿ ಮೂರ್ತಿಮತಿ ಅಂದ್ರೆ ಪ್ರಾಕೃತ ದೃಷ್ಟಿಗೆ ಗೋಚರವಾದ ಸ್ತ್ರೀ ರೂಪ. ಪ್ರಾಕೃತ ದೃಷ್ಟಿ ಅಂದ್ರೆ ಈ ಲೌಕಿಕವಾದ ಕಣ್ಣೇನಿದೆ, ಈ ಕಣ್ಣಿಗೆ ಗೋಚರ ಆಗುವಂತಹ ಸ್ತ್ರೀ ರೂಪವನ್ನ ಧರಿಸಿ ಬಂದಿದ್ದಾಳೆ. ಯಾರು ಬಂದಿದ್ದಾಳೆ? ದ್ಯುನದಿ. ದ್ಯುನದಿ ಅಂದ್ರೆ ದೇವಲೋಕದ ನದಿ, ಅಂದ್ರೆ ಗಂಗೆ ಅಂತ ಅರ್ಥ. ಅಂದ್ರೆ ಅಂತರಿಕ್ಷದಲ್ಲೆಲ್ಲ ಹರಿಯೋಳು, ಆಕಾಶದಲ್ಲೇ ಹರಿಯೋಳು. ಅವಳೇನ್ ಮಾಡಿದ್ಲು? ಬರ್ತಿದಂಗೆ ವಂದಿತಃ, ಆಚಾರ್ಯರಿಗೆ ನಮಸ್ಕಾರ ಮಾಡಿದಾಳೆ ಅಂತ ಅರ್ಥ. ಪ್ರಾಪ್ತಸ್ತೋ ಹಸ್ತಿನ ರಾಜಧಾನಿ, ಅದ್ರ ವರ್ಣನೆ ಮಾಡ್ತಾರೆ. ಆ ಕಥೆ ಏನು ಅಂತಂದ್ರೆ ಮಧ್ವ ವಿಜಯದ 10ನೇ ಸರ್ಗದ 34ನೇ ಶ್ಲೋಕದಲ್ಲಿ ಬರುತ್ತೆ. ಏನಂತ? ಹಸ್ತಿನ ರಾಜಧಾನಿಂ ಪ್ರಾಪ್ಯ ತತ್ರ ಗಂಗಾಯಾಹ ಅಸಮೀಪೆ ಏಕಾಂತ ದೇಶೆ ಮಠ ವಿಶೇಷೆ ಚಾತುರ್ಮಾಸ್ಯಂ ಉವಾಸ. ಅಲ್ಲಿ ಹಸ್ತಿನಪುರಕ್ಕೆ ಬಂದಿದ್ದಾರೆ. ಬಂದು ಅಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಿದ್ದಾರೆ ಮಧ್ವಾಚಾರ್ಯರು. ಚಾತುರ್ಮಾಸ್ಯಕ್ಕೆ ಕೂತಾಗ ಗಂಗೆಯ ಹತ್ತರನೆ ಅಂದ್ರೆ ಏಕಾಂತ ಪ್ರದೇಶದಲ್ಲಿ ಮಠ ಇತ್ತು. ಆ ಮಠದಲ್ಲಿ ವಾಸ ಮಾಡಿದ್ದಾರೆ, ಚಾತುರ್ಮಾಸ್ಯ ಆಚರಣೆಯಲ್ಲಿ ಇದ್ರು. ಆಗ ಗಂಗೆ ತಾನೇ ಒಂದು ಶಾಖೆಯಿಂದಾಗಿ ಕವಲು ಹೊಡ್ಕೊಂಡು ಭೂಮಿಯಿಂದ ಬಂದಿದ್ದಾಳೆ. ಒಳಗಡೆ ಭೇದಿಸ್ಕೊಂಡು ಮೇಲಕ್ಕೆ ಬಂದು ಮಠದ ಹತ್ತಿರ ಆಚಾರ್ಯರಿಗೆ ಗಂಗೆ ತಾನು ತನ್ನ ರೂಪವನ್ನು ತೋರಿಸಿ ನಮಸ್ಕಾರ ಮಾಡಿದ್ದಾಳೆ ಅಂತ. ಗಂಗೆ ತುಂಬಾ ದೂರದಲ್ಲಿದ್ದಾಳೆ, ಅದ್ರ ಮಠದ ತನಕ ಹೇಗ್ ಬರ್ಲಿಕ್ಕೆ ಸಾಧ್ಯ? ಗಂಗೆ ಇವಾಗ ಹೇಗೆ ಅಂದ್ರೆ ಗಂಗಾಯಾಮ್ ಘೋಷ ಅಂತ ಹೇಳ್ತೀವಲ್ಲ, ಪ್ರವಾಹದಲ್ಲಿ ಇರ್ಲಿಕ್ಕಾಗತ್ತೆ? ಅದರ ಹಳ್ಳಿ ಅಥವಾ ಮಠ ಇರ್ಲಿಕ್ಕಾಗಲ್ಲ, ಪ್ರವಾಹ ತೀರ ಇರ್ಬೇಕು. ಪ್ರವಾಹ ತೀರದಲ್ಲಿ ಇದ್ದಾಗ ಅಲ್ಲಿ ಹೇಗೆ ಪ್ರವಾಹ ಬಂತು ಅಂದ್ರೆ, ಆ ಒಂದು ಶಾಖ, ಒಂದು ಕವಲೇನಾಯ್ತು ಅಂದ್ರೆ ಆ ಭೂಮಿ ಒಳಗಡೆಯಿಂದ ಭೂಮಿಯ ಮುಖಾಂತರ ಬಂದು ಕಾಣ್ತಾ ಇದ್ದಾಳೆ. ಸಾಕ್ಷಾತ್ ಗಂಗೆನೆ ತಾನು ನಮಸ್ಕಾರ ಮಾಡಿದಾಳೆ. ಅದನ್ನ ಇಲ್ಲಿ ಶಾಖಾ ವಿಶೇಷೇಣ ಅಂದ್ರೆ ಒಂದು ಕವಲು ಅಂತ ಅರ್ಥ. ಶಾಖಾ ವಿಶೇಷ ಅಂದ್ರೆ ಈ ಶಾಖ ಅಂದ್ರೆ ಕೊಂಬೆ ಅಂತ ಅರ್ಥ ಅಲ್ಲ, ಮರದ ಕೊಂಬೆಗೂ ಶಾಖ ಅಂತ ಕರೀತಾರೆ. ಇಲ್ಲಿ ಶಾಖ ಅಂತಂದ್ರೇನು? ಕವಲು, ನದಿ ಕವಲು. ಅದಕ್ಕೆ ಶಾಖಾ ವಿಶೇಷೇಣ ಭುವಂ ಭಿತ್ವ, ಭೂಮಿಯನ್ನ ಭೇದಿಸಿಕೊಂಡು ತನ್ಮಠ ಸಮೀಪಂ ಗತಾ ಗಂಗಾ, ಮಠದ ಹತ್ತಿರ ಗಂಗೆ ಬಂದಿದ್ದಾಳೆ. ಮೂರ್ತಾ ಸತಿ ಮತ್ತೊಂ ನಾಮ, ಮೂರ್ತಾ ಸತಿ ಅಂದ್ರೆ ಮೂರ್ತ ರೂಪ, ಪ್ರಾಕೃತ ದೃಷ್ಟಿಗೆ ಗೋಚರವಾದ ರೂಪ ಧರಿಸಿಕೊಂಡು ನಾಮ ನಮಸ್ಕರಿಸಿದ್ಲು ಅಂತ ಅರ್ಥ. ಇದು ಒಂದಾಯ್ತು. ಇದಾದ್ಮೇಲೆ ಒಮ್ಮೆ ಆಚಾರ್ಯರು ತಾವು ಶಿಷ್ಯರ ಜೊತೆಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಶಿಷ್ಯರಿಗೆಲ್ಲ ಏನಿತ್ತಂದ್ರೆ, ಏನೇ ಆಗ್ರಿ ಆಚಾರ್ಯರಿಗಿಂತ ನಾವು ಶಕ್ತಿಶಾಲಿಗಳು ಅಂತ ಸ್ವಲ್ಪ ಅಹಂಕಾರ. ಯಾಕಂದ್ರೆ ಯತಿಗಳು ಸನ್ಯಾಸಿಗಳು ಅವರಿಗೆ ಶಕ್ತಿ ಪ್ರದರ್ಶನ ಎಲ್ಲ ಇರಲ್ಲ, ಅವರು ಸೇವೆ ಅಂತ ಕೊಳ್ತಾರೆ ಅಷ್ಟೇ. ಆದ್ರೂ ಒಂದು ಅಹಂಕಾರ ಇತ್ತಂತೆ, ನಮಗ್ ಶಕ್ತಿ ಜಾಸ್ತಿ ಇದೆ ಅಂತ. ಅದರಿಂದ ನಮ್ಮ ಗುರುಗಳಿಗೆ ಪಾಪ ಅವರು ಸನ್ಯಾಸಿಗಳು ಅಂತ ಆ ತರ ಇಲ್ಲ, ಇಲ್ಲಿ ವ್ಯತ್ಯಾಸ ಇದೆ. ಅದನ್ನ ವರ್ಣನೆ ಮಾಡ್ತಾರೆ. ತಮ್ಮ ಜೊತೆಗೆ ನಿಯೋದ್ಧುಂ ಯುಗಪದ್ಗತಾನಪಿ, ಒಟ್ಟೊಟ್ಟಿಗೆ ಬಂದ್ರು. ಎಷ್ಟು ಜನ? ಪಂಚದಶ ಸಂಖ್ಯಾಕ ಅಂತಾರೆ. ಪಂಚದಶ ಅಂದ್ರೆ 15 ಜನ. 15 ಜನ ಬಂದಿದ್ದಾರೆ. ಯಾರು? ಯೂನಃ, ಎಲ್ಲ ತರುಣ ಶಿಷ್ಯರು ಬಂದಿದ್ದಾರೆ. ಬಂದು ಎಲ್ಲ ಜೊತೆಗೆ ಇದ್ದಾಗ ಏನ್ ಮಾಡಿದ್ರು? ಸಲೀಲಂ ವಿಜಿಕ್ಕೆ, ಆರಾಮಾಗಿ ಅವ್ರು ಗೆದ್ದಿದ್ದಾರೆ ಅಂತ. ಇದು ಘಟನೆಗೆ ಹೋಗೋಣ, ಕಥೆ ನೋಡಿ ಆಮೇಲೆ ಅರ್ಥಕ್ಕೆ ಬರೋಣ. ಮುಂದರ ಕಥೆ ಕೊಟ್ಟಿದ್ದಾರೆ. ಏನಂತ? ಚಾತುರ್ಮಾಸ್ಯ ಸಮಾಪ್ತಿಯ ನಂತರಂ ವಾರಾಣಸಿಂ ಪ್ರಾಪ್ತಃ ಮಧ್ವಃ. ಈ ಹಸ್ತಿನ ರಾಜಧಾನಿಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಿದ್ರು, ಮುಗೀತು ಹಸ್ತಿನಪುರದಲ್ಲಿ. ಮುಗಿದ ಮೇಲೆ ಸೀದಾ ಕಾಶಿ ಕ್ಷೇತ್ರಕ್ಕೆ ಹೋಗಿದ್ದಾರೆ, ವಾರಾಣಸಿಗೆ. ಯಾರೋ ಮಧ್ವಾಚಾರ್ಯರು ಶಿಷ್ಯರ ಜೊತೆಗೆ. ಆಗ ಕದಾಚಿತ್ ಲೀಲಾವಸರೇ ದೃಪ್ತ, ಒಮ್ಮೆ ಒಂದು ಸಂದರ್ಭದಲ್ಲಿ ಲೀಲಾ ಅಂದ್ರೆ ಒಂದು ಆಟಕ್ಕೋಸ್ಕರ, ವಿನೋದಕ್ಕೋಸ್ಕರ ದೃಪ್ತಾನ್ ಸ್ವಶಿಷ್ಯ ದೃಷ್ಟ. ದೃಪ್ತರು ಅಂದೇನರ್ಥ? ಅಹಂಕಾರ ಭರಿತರು ಅಂತ ಅರ್ಥ. ಗರ್ವ ಇರೋರ್ಗೆ ದೃಪ್ತ ಅಂತ ಕರೀತಾರೆ. ಆ ದೃಪ್ತರು ಯಾರು? ತಮ್ಮ ಶಿಷ್ಯರು. ಅವರನ್ನು ನೋಡಿ ಹೇಳ್ತಾರಂತೆ ಆಚಾರ್ಯರು ಶಿಷ್ಯರನ್ನು ನೋಡಿ, ನೋಡಿ ಎಂತ ಭಾಗ್ಯ, ಆಚಾರ್ಯರ ಏನಾದ್ರೂ ಅದೊಂದು ಭಾಗ್ಯನೇ ಅವ್ರ ಸಹವಾಸದಲ್ಲಿ.
ಸರ್ವೇ ಯೂಯಂ ನಿಯುದ್ಧಾರ್ಥಂ ಯುಗಪದ್ಮಾಗಚ್ಚತ, ನೀವೆಲ್ಲ ನನ್ನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಒಟ್ಟಿಗೆ ಬನ್ನಿ ಅಂತ, ಕುಸ್ತಿ ಆಡೋಣ ಅನ್ನೋ ರೀತಿಲಿ ಎಲ್ಲ ಒಟ್ಟಿಗೆ ಬನ್ನಿ. ಅತ್ರ ಚ ಯಹ ಸಮಗ್ರ ಶಕ್ತಿಂ ನ ಕರೋತಿ ತಸ್ಯ ಮದ ಆಜ್ಞಾ ಉಲ್ಲಂಘನ ದೋಷ ಸ್ಯಾತ್. ಆದ್ರೆ ಬಂದವರು ಪಾಪ ನಮ್ ಗುರುಗಳು ಪೂರ್ತಿ ಶಕ್ತಿ ಹಾಕೋದ್ ಬೇಡ, ಈ ಕೈಯನ್ನ ಹಿಂಗ್ ಕೈ ಹಿಡ್ಕೊಂಡು ಹಿಂಗ್ ಮಾಡ್ತಾರಲ್ಲ, ಗುರುಗಳ ಜೊತೆಗೆ ಆಟಕ್ಕೋಸ್ಕರ ವಿನೋದಕ್ಕೋಸ್ಕರ ಮಾಡ್ತಾರೆ. ಆದ್ರೂ ಸೋತವ್ರ ತರ ಶಿಷ್ಯರೇ ಮಾಡ್ತಾರೆ ಕೆಲಸಲ್ಲಿ. ಯಾಕೆ? ಪಾಪ ಗುರುಗಳು ಸೋಲ್ಬಾರ್ದು, ಎಲ್ರ ಮುಂದೆ ಗುರುಗಳೇ ಗೆಲ್ಲಿ ಅಂತ ಇಡೀ ಶಕ್ತಿ ಹಾಕಲ್ಲ, ಸುಮ್ನೆ ಹೇಗಂತ. ಆದ್ರೆ ಇಲ್ಲಿ ಹಾಗಾಗ್ಲಿಲ್ಲ, ಆಚಾರ್ಯರು ಮೊದಲೇ ಆಜ್ಞೆ ಮಾಡ್ಬಿಟ್ರು ಏನಂತ, ಅತ್ರ ಚ ಯಹ ಸಮಗ್ರ ಶಕ್ತಿಂ ನ ಕರೋತಿ, ಯಾರು ಸಮಗ್ರ ಶಕ್ತಿಯನ್ನು ಬಳಸಲ್ಲ ಅವರು ನನ್ನ ಆಜ್ಞೆಯನ್ನು ಮೀರಿದ ದೋಷಕ್ಕೆ ಗುರಿಯಾಗ್ಬೇಕಾಗಿ ಬರುತ್ತೆ ಅಂತ. ಗುರುಗಳ ಆಜ್ಞೆ ಅಂದ್ರೆ ಅದು ಮೀರಬಾರ್ದು ಅಂತ. ಕಾಳಿದಾಸನ ಒಂದು ಮಾತು ಹೇಳ್ತಾನೆ ಸೀತಾ ಪರಿತ್ಯಾಗದ ಸಂದರ್ಭದಲ್ಲಿ, ಸೀತಾ ಪರಿತ್ಯಾಗದ ವರ್ಣನೆ ಮಾಡ್ತಾ, ಆಜ್ಞಾ ಗುರು ನಾಂ ವ್ಯವಿಚಾರಣೀಯ ಅಂತ. ದೊಡ್ಡವರ ಆಜ್ಞೆ ಮಾಡಿದ್ರೆ ಆಗ ವಿಚಾರ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ. ಇದು ದೊಡ್ಡವರು ತೀರ್ಮಾನ ಆದ್ಮೇಲೆ. ಹಾಗಂದ್ ನಾವು ದೊಡ್ಡವರು ಅನ್ಕೊಂಡು ಯಾರ್ಯಾರೋ ಮಾತನ್ನ ಕೇಳಿ ನಾವು ಮೀರಬಾರ್ದು ಅಂತ ಹಾಗೆ ಮಾಡೋದಲ್ಲ. ಗುರುಣ ಯಾರು ಗುರುಸ್ಥಾನದಲ್ಲಿದ್ದಾರೆ, ಜ್ಞಾನಿ ಸ್ಥಾನದಲ್ಲಿ, ಅವರ ಆಜ್ಞೆ ಮೀರೋ ಹಾಗಿಲ್ಲ. ಅದಕ್ಕೋಸ್ಕರನೇ ಮಧ್ವಾಚಾರ್ಯರ ಆಜ್ಞೆ ಅದು ಉಲ್ಲಂಘನೆ ಮಾಡಿದ್ರೆ ದೊಡ್ಡ ದೋಷ. ಅದನ್ನ ಗುರು ಪರಿತ್ಯಾಗ ಆದ್ರೆ ರೌರವ ನರಕ ಅಂತ ಇದೆ, ಅದನ್ನ ಬೇಡವೇ ಬೇಡ. ಅದಕ್ಕೆ ಮದಾಜ್ಞಾ ಉಲ್ಲಂಘನೆ ಆಗುತ್ತೆ, ಹುಷಾರು ಅಂತ ಹೇಳಿದ್ರು. ಆಗ ಯುಗಪದ ಆಗತ್ಯ, ಒಟ್ಟಿಗೆ 15 ಜನ ಬಂದು ತಮ್ ಎಷ್ಟು ಶಕ್ತಿ ಇತ್ತೋ ಅಷ್ಟು ಶಕ್ತಿಯಿಂದ ನಿಯುದ್ಧ ಆಚಾರ್ಯರ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ. ನಿಯುದ್ಧ ಅಂದ್ರೆ ಇದು ಮಲ್ಲ ಯುದ್ಧ ಅಂತ ಕರೀತಾರಲ್ಲ, ಪರಸ್ಪರ ಜಟ್ಟಿ ಯುದ್ಧ, ಅದಕ್ಕೆ ನಿಯುದ್ಧ ಅಂತ ಕರೀತಾರೆ. ಇದು ಮಾಮೂಲಿ ಯುದ್ಧ ಏನಿದೆಯಲ್ಲ, ಪ್ರತಿಭಟರೆಲ್ಲ ಶಸ್ತ್ರಾಸ್ತ್ರ ಹಿಡ್ಕೊಂಡಾದ ಯುದ್ಧ, ಅದು ಬೇರೆ. ನಿಯುದ್ಧ ಅಂದ್ರೆ ಜಟಾಪಟಿ, ಮುಂದಕ್ಕೆ ಇರ್ತಾರೆ, ಕೈಯಿಂದ ಕೈ ಹೀಗೆ ಹಿಡ್ಕೊಂಡು ಯುದ್ಧ ಮಾಡೋದು, ಆ ಯುದ್ಧಕ್ಕೆ ಬಂದಿದ್ದಾರೆ. ಆಗ ಒಮ್ಮೆಲೆ ಅಷ್ಟು 15 ಜನ ಕೆಳಗ್ ಬೀಳಿಸಿದ್ದಾರೆ. ಇದು ತಮ್ಮ ಶಕ್ತಿ ಅಂತ. ಇಂತಹ ತಮ್ಮ ಮಧ್ವಂ ಈಡೆ, ಇಂತಹ ಮಧ್ವಾಚಾರ್ಯರನ್ನ ಈಡೆ ಅಂದ್ರೆ ಸ್ತೌಮಿ, ಸ್ತೋತ್ರ ಮಾಡುತ್ತೇನೆ ಅಂತ. ಈಡ ಸ್ತುತೌ, ಸ್ತುತಿ ಅನ್ನೋ ಅರ್ಥದಲ್ಲಿ. ಇದು ಎಲ್ಲಿ ಬರುತ್ತೆ ಅಂದ್ರೆ ಓಂ ಅಗ್ನಿಮಿ ಈಳೆ ಪುರೋಹಿತಂ ಬರುತ್ತೆ. ಅಲ್ಲಿ ಈಳೆ ಅಂತಿದೆ ವೇದದಲ್ಲಿ, ಅಗ್ನಿಮೀಳೆ ಅದು ಈಡೆ ಅಂತ. ಡಸ್ಯಳಹ ಅಂತ ಡಕಾರಕ್ಕೆ ಳಕಾರ ಬಂದ್ಬಿಟ್ಟಿದೆ ಅಗ್ನಿಮೀಳೆ ಅನ್ನೋಲ್ಲಿ. ಅದೇನ್ ಅರ್ಥ ಹಾಗಾದ್ರೆ? ಅಗ್ನಿಯನ್ನ ಈಳೆ ಅಂತ ಸ್ತೋತ್ರ ಮಾಡ್ತೇನೆ ಅಂತ ಅರ್ಥ. ವೇದ ಮಂತ್ರದಲ್ಲಿ ಬರೋ ಶಬ್ದಗಳಿಗೆ ಇಲ್ಲಿಗೆ ವ್ಯತ್ಯಾಸ ಇರುತ್ತೆ. ಲೌಕಿಕ ಭಾಷೆಗೂ ವೈದಿಕ ಭಾಷೆಗೂ ವ್ಯತ್ಯಾಸ, ಲೌಕಿಕ ವ್ಯಾಕರಣಕ್ಕೂ ವೈದಿಕ ವ್ಯಾಕರಣಕ್ಕೂ ವ್ಯತ್ಯಾಸ. ಈಡೆ ಅಂತ ಇಲ್ಲಿ ಇದ್ರೆ ಅಲ್ಲಿ ಈಳೆ ಇರುತ್ತೆ, ವ್ಯತ್ಯಾಸ. ಈ ರೀತಿ ಆಚಾರ್ಯರು ತಮ್ಮ ಮಹಿಮೆಯನ್ನು ತೋರಿಸ್ತಾ ಬರ್ತಾ ಇದ್ದಾರೆ. ಮುಂದಕ್ಕೆ ಹೋಗೋಣ. ಮುಂದೆ ಯಾವ ರೀತಿಯ ವರ್ಣನೆಯನ್ನ ಮಾಡಿದ್ದಾರೆ? ಮುಂದಿನ ಶ್ಲೋಕ 21ನೇದು. ಇನ್ನೂ ಅನೇಕ ಮಹಿಮೆಗಳನ್ನ ಹೇಳ್ತಾರೆ, ಇನ್ನು 10ನೇ ಸರ್ಗದ ವಿಷಯಗಳೇ ಇದೆ. ಇದರಲ್ಲಿ ಕೆಲವು ಹಿಂದಿನ ಶ್ಲೋಕದಲ್ಲಿ ಇದು ಪಾಠಾಂತರಗಳು ಇದೆ, ಅದನ್ನು ಗಮನಿಸಬಹುದು. ಏನ್ ಪಾಠಾಂತರ ಅಂದ್ರೆ, ಈಗ ಶ್ಲೋಕದಲ್ಲಿ ಪದಗಳಲ್ಲಿ ವ್ಯತ್ಯಾಸ ಇರುತ್ತೆ. ನಿಮ್ಗೆ ಎಷ್ಟೋ ಬಾರಿ ಏನಾಗುತ್ತೆ, ಹುಡುಕ್ತಾ ಪ್ರಮೇಯ ನವಮಾಲಿಕ ಅಂತ ಇದಕ್ಕೆ ಕರೀತಾರೆ. ನಿಮ್ಗೆ ಅಣು ಮಧ್ಯ ವಿಜಯ ಅಂತ ಎಲ್ಲರೂ ಸಿಗದೆ ಇದ್ರೆ ಪ್ರಮೇಯ ನವಮಾಲಿಕ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇದು ಗ್ರಂಥ ಪ್ರಮೇಯ ನವಮಾಲಿಕ ಅಂತ ಇನ್ನೊಂದು ಹೆಸರು. ಈ ಶ್ಲೋಕದಲ್ಲಿ ಕೆಲವು ಪದಗಳು ಆಚೆ ಈಚೆ ಸಿಗ್ತಾ ಇರುತ್ತೆ, ಸರಿಯಾಗಿ ಒಂದೇ ತರ ಶ್ಲೋಕ ಅಂತ ಇರಲ್ಲ, ವ್ಯತ್ಯಾಸಗಳಿದೆ. ಅದರಲ್ಲಿ ಇಲ್ಲಿ ಅನೇಕ ಅಡಿಟಿಪ್ಪಣಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ವ್ಯಾಸಾಜ್ಞಾ ಹೃತ್ ಅಂತ ಇದೆ, ವೇದವ್ಯಾಸರ ಆಜ್ಞೆಯನ್ನ ಹಾಗೆ ಅಪಹರಿಸ್ತಾ ಅಂತ ಹೇಳ್ಬೇಕಾಗತ್ತೆ ಹೃತ್ ಅಂದ್ರೆ. ಆದ್ರೆ ಇಲ್ಲೇನು ಹರತಿ ಅನ್ನೋದಕ್ಕೆ ಬಿಭರ್ತಿ ಅಂತ ಅರ್ಥ. ವೇದವ್ಯಾಸರ ಆಜ್ಞೆಯನ್ನ ಹರಣ ಮಾಡೋದು ಅಂದ್ರೆ ಅಪಹರಿಸೋದು ಅಂತ ಅರ್ಥ ಬರುತ್ತೆ. ಆದ್ರೆ ಆ ತರ ಅಲ್ಲ ಇಲ್ಲಿ, ಹೊರತು ಭರಣ, ವೇದವ್ಯಾಸರ ಆಜ್ಞೆಯನ್ನ ತಗೊಂಡ್ರು ಅಂತ ಅರ್ಥ. ಹರಣ ಮಾಡಿದ್ದು ಅಂದ್ರೆ ಭೃತ್. ಅದಕ್ಕೆ 2 ಶಬ್ದ ಇಲ್ಲಿದೆ, ವ್ಯಾಸಾಜ್ಞಾ ಹೃತ್ ಅಂತ ಒಂದು ಶಬ್ದ, ಇದು ವ್ಯಾಸಾಜ್ಞಾ ಭೃತ್ ಅಂತ ಶಬ್ದ. ಇದು 63ನೇ ಪೇಜಲ್ಲಿ ಕೊನೆಗೆ ಕೆಳಗೆ ಕೊಟ್ಟಿದ್ದಾರೆ ಎಲ್ಲ. ಆಮೇಲೆ ಮುಂದೆ ಇನ್ನೇನ್ ವ್ಯತ್ಯಾಸ ಇದೆ ಇದರಲ್ಲಿ, ಯುಗಪತ್ ಉಪಗತಾನ್ ಅಂತ ಕೊನೆಯ ಲೈನಲ್ಲಿದೆ. ಯೂನೋ ನೇಕಾನ್ ವಿಜಿಜ್ಞೆ ಯುಗಪದ್ ಉಪಗತಾನ್ ಅಂತಿದೆ, ಅಲ್ಲಿ ಯುಗಪದ್ ಅಪಿ ಗತಾನ್ ಅಂತ ಇನ್ನೊಂದು ಪಾಠ. ಈ ತರ ಪ್ರತಿ ಶ್ಲೋಕಕ್ಕೂ ಒಂದು ಪಾಠಾಂತರ ಇರುತ್ತೆ, ವ್ಯತ್ಯಾಸ ಇದೆ. ಅದರಿಂದ ಅಲ್ಲಲ್ಲಿ ಬರ್ಕೊಂಡಿದ್ರೆ ಏನ್ ಪಾಠದಲ್ಲಿ ವ್ಯತ್ಯಾಸ ಇದೆ ಅಂತ, ಅದು ತಪ್ಪೋ ಸರಿನೋ ಅಂತ ಗೊತ್ತಾಗತ್ತೆ. ಯಾವತ್ತು ಒಂದು ಶುದ್ಧವಾಗಿ ಶ್ಲೋಕ ಇದೆ ಅಂತ ಅನ್ಬೇಕಾದ್ರೆ ವ್ಯಾಖ್ಯಾನ ನೋಡಿ ತೀರ್ಮಾನ ಮಾಡ್ಬೇಕು, ಸಾಮಾನ್ಯ ಕ್ರಮ. ಆದ್ರೆ ಕೆಲವು ಸರಿ ವ್ಯಾಖ್ಯಾನದಲ್ಲೇ ತಪ್ಪಿದ್ರೆ ಮಾಡೋದು. ವ್ಯಾಖ್ಯಾನದಲ್ಲೇ ತಪ್ಪು ಅಂದ್ರೆ ವ್ಯಾಖ್ಯಾನಕಾರರು ತಪ್ಪಲ್ಲ, ಆದ್ರೆ ಮೂಲ ಪ್ರತಿಗಳಲ್ಲಿ ಆ ಶಬ್ದ ಆಚೆ ಈಚೆ ಆಗ್ಬಿಟ್ಟಿರುತ್ತೆ, ಪ್ರಿಂಟ್ ಆಗೋಗಿರುತ್ತೆ. ಆದ್ರಿಂದ ಅಂಥ ಶುದ್ಧಿ ನಾವೇ ಮಾಡ್ಬೇಕಾದ ಕೊನೆಗೆ ವ್ಯಾಕರಣ ನೋಡ್ಕೊಂಡು, ಅದು ಒಂದಿದೆ.
21ನೇ ಶ್ಲೋಕ. ಸ್ವರ್ಗಾಹ್ವೋಕ್ತಿ ಪ್ರಖಂಡೇ ಸಕಲ ಸಮಯಿಜಿತ ವ್ಯಾಖ್ಯಯಾಭಾತ್ ಪುರಾಜೌ ಶಿಷ್ಯಾಣಾಂ ಆಯುಧಾನಿ ಪ್ರಕಟಯತಿ ಪುರಾ ಪೂಜಿತ ಶೂಲಿನಾನಂ ಪ್ರತ್ಯಕ್ಷೇಣ ಕ್ವಚಿತ್ ಯೋ ದಶಶತ ಗುರು ರಂಭಾಪಯೋಭುಕ್ ಕ್ಷಣಾತ್ ಸತ್ ಗಾನೈಃ ಪುಷ್ಪಾದಿಕಾರೀತಿ ಅಭಿಹಿತ ಚರಿತೋ ಯಶುಭೈಸ್ತಂ ಪ್ರಪದ್ಯೆ. ಸ್ವರ್ಗಾಹ್ವೋಕ್ತಿ ಪ್ರಖಂಡಿ ಅಂತ ಹೇಳಿದ್ದಾರೆ. ಇದು ಬಹಳ ಕಷ್ಟವಾದ ಶಬ್ದ, ಏನ್ ಹೇಳ್ತಾ ಇದಾರೆ ಅಂತ ಗೊತ್ತಾಗಲ್ಲ. ಸ್ವರ್ಗಾಹ್ವೋಕ್ತಿ ಪ್ರಖಂಡಿ, ಸ್ವರ್ಗ ಅಂತ ಒಬ್ಬನ ಹೆಸರಂತೆ, ಅವನ ಮಾತುಗಳನ್ನ ಪ್ರಖಂಡಿ ಚೆನ್ನಾಗಿ ಖಂಡನೆ ಮಾಡಿದವರು ಮಧ್ವಾಚಾರ್ಯರು ಅಂತ. ಇವನ್ ಯಾರು ಸ್ವರ್ಗ ಅಂತ ಹೆಸರು, ಅವನು ಯಾರು ಸ್ವರ್ಗ ಅಂತ ಹೆಸರಿಡ್ತಾರ? ಇಲ್ಲ. ಅದಕ್ಕೆ ಏನಂದ್ರೆ ಸ್ವರ್ಗಸ್ಯ ಆಹ್ವ, ಸ್ವರ್ಗದ ಹೆಸರನ್ನ ಇಟ್ಕೊಂಡಿರೋನು ಅಂದ್ರೆ ಅಮರೇಂದ್ರಪುರಿ ಅಂತ ಒಬ್ಬ, ಅಮರೇಂದ್ರಪುರಿ ಅಂತ ಅವನ ಹೆಸರು. ಅಮರೇಂದ್ರಪುರಿ ಅಂದ್ರೆ ಏನರ್ಥ? ಸ್ವರ್ಗ ಅಂತ ಅರ್ಥ. ಅಮರ ಅಂದ್ರೆ ದೇವತೆಗಳು, ಅಮರೇಂದ್ರರು ದೇವತಾ ಶ್ರೇಷ್ಠರು, ಅವರ ಪುರಿ ಅಂದ್ರೆ ಪಟ್ಟಣ ಅಂದ್ರೇನು? ಸ್ವರ್ಗ ಅಂತ ಅರ್ಥ. ಅಂದ್ರೆ ಆಚಾರ್ಯರ ಜೊತೆಗೆ ಒಬ್ಬ ವಾದ ಮಾಡ್ತಾರೆ, ಅಮರೇಂದ್ರಪುರಿ ಅಂತ ಅವನ ಹೆಸರು. ನಮ್ಗೆ ನೆನಪಿರೋ ತ್ರಿವಿಕ್ರಮ ಪಂಡಿತಾಚಾರ್ಯ ಒಬ್ಬರೇ ನೆನಪಿರ್ತಾರೆ. ಅದು ಆಚಾರ್ಯ ಜೊತೆ ಸುಮಾರು ಜನ ವಾದ ಮಾಡಿದ್ದಿದೆ. ಸವಾದಿ ಸಿಂಹೋತ್ರಸ ಬುದ್ಧಿಸಾಗರ ಅಂತ ಬರ್ತಾರೆ. ಸವಾದಿ ಸಿಂಹೋತ್ರಸ ಬುದ್ಧಿಸಾಗರ, ವಾದಿಸಿಂಹ, ಬುದ್ಧಿಸಾಗರ, ಹೀಗೆ ಅನೇಕರು ಬರ್ತಾರೆ. ಆತರ ಅಮರೇಂದ್ರಪುರಿ ಅಂತ ಬಂದ. ಇವನು ಎಲ್ಲಿ ವಾದ ಮಾಡ್ದ ಅದನ್ನ ಹೇಳ್ತಾರೆ. ಅಮರೇಂದ್ರಪುರಿ ಕಾಶಿಯಲ್ಲಿ ವಾದ ಮಾಡ್ದ. ಕಾಶಿಯಲ್ಲಿದ್ದಾಗ ಆಚಾರ್ಯರ ಜೊತೆ ವಾದ ಮಾಡಿದ ವ್ಯಕ್ತಿ ಅವನು ಅಮರೇಂದ್ರಪುರಿ. ಏನು ವಾದ ಮಾಡ್ದ, ವಾದದ ಬಗ್ಗೆನೂ ಕೊಟ್ಟಿದ್ದಾರೆ, ಏನ್ ವಾದ ಮಾಡ್ದ ಅಂತ. ಇದೊಂದು ಅಪರೂಪ. ಆಚಾರ್ಯರ ಜೊತೆಗೆ ವಾದ ಮಾಡಿದ ವಿಷಯ ಏನು ಅನ್ನೋದು ಬಹಳ ಮುಖ್ಯ. ನಾವು ಅವರು ಇವ್ರ ಜೊತೆ ವಾದ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು, ಗೆದ್ಬಿಟ್ರು, ಹಾಗೆ ಹೀಗೆ, ಏನ್ ವಿಷಯ ಆಯ್ತಲ್ಲ ಚರ್ಚೆ, ಅದು ನಮಗ್ ಸಿಗೋದಿಲ್ಲ. ಆದ್ರೆ ಅವ್ರ ಗ್ರಂಥದ ಮುಖಾಂತರ ನಮ್ಗೆಲ್ಲ ಸಿಕ್ಕಿದೆ, ಆಚಾರ್ಯರು ಯಾವ ಬಗ್ಗೆ ಚರ್ಚೆ ಮಾಡಿರ್ತಾನೆ ಅಂತೆಲ್ಲ. ಇಲ್ಲಿ ಸೌರಭ ಭಾವ ಪ್ರಕಾಶಿಕದಲ್ಲಿ ಹಾಗೆ ಇಲ್ಲಿ ರಾಯರ ಒಂದು ವ್ಯಾಖ್ಯಾನದಲ್ಲೂ ಅದರ ವಿವರಣೆ ಇದೆ. ಅದನ್ನ ನೋಡೋಣ. ಮೊದಲಿಗೆ ಸೌರಭ ಪ್ರಕಾಶಿಕ ನೋಡೋಣ, ಸುಲಭ ಆಗುತ್ತೆ ರಾಯರ ಒಂದು ವ್ಯಾಖ್ಯಾನ ಓದಲಿಕ್ಕೆ. ಸ್ವರ್ಗಸ್ಯ ಆಹ್ವಾ ಅಭಿಧಾನಂ ಅಂತ ಸ್ವರ್ಗವನ್ನ ಹೇಳ್ತಾ ಇದೆ ಅಂತ ಶಬ್ದ ಯಾವುದು? ಅಮರೇಂದ್ರಪುರಿ. ಅಂತ ಅಮರೇಂದ್ರಪುರಿಯ ಮಾತುಗಳನ್ನ, ಉಕ್ತಿ ಅಂದ್ರೆ ವಚನಂ, ಮಾತುಗಳನ್ನ ಪ್ರಖಂಡಯತಿ ಚೆನ್ನಾಗಿ ಖಂಡನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಲ್ಲಿ ಏನ್ ಮಾಡ್ತಾರೆ, ಮಧ್ಯಕ್ಕೆ ಕೋಶ ಹಾಕ್ಬಿಟ್ಟು ಬಿಡಿಸ್ತಾ ಹೋಗ್ತಾರೆ. ನಾನೇನ್ ಮಾಡ್ತಾ ಇರ್ತೀನಿ, ಆ ಪದಗಳ ಅರ್ಥ ಮುಂದ್ ಹೇಳ್ಕೊಂಡು ಆ ಪದಗಳ ಅರ್ಥ ಮಾತ್ರ ನೋಡ್ಕೊಂಡು ಹೇಳ್ಬಿಟ್ಟಿರ್ತೀನಿ. ಆಮೇಲೆ ಮಧ್ಯಕ್ಕೆ ಆ ಕೋಶ ಎಲ್ಲ ಸೇರಿಸ್ತಾ ಇರ್ತೀನಿ. ಅದರಿಂದ ಆ ಕೋಶ ಮಧ್ಯಕ್ಕೆ ಬಂದಾಗ ತಕ್ಷಣ ನೀವು ಮುಂದಕ್ಕೆ ನೋಡ್ತಾ ಇರ್ಬೇಕಾಗತ್ತೆ. ಹಾಗೆ ಆ ವ್ಯಾಖ್ಯಾನದ ಶೈಲಿಯಲ್ಲಿ ಆಗ ವಿವರಣೆ ಮಾಡ್ಬೇಕಾದ್ರೆ ಹಾಗೆ ಮಾಡಿರ್ತೀವಿ. ಈಗ ನೋಡಿ, ಮೊದಲೇನ್ ಮಾಡಿದ್ವಿ ಅವರು, ಸ್ವರ್ಗಾಹ್ವೋಕ್ತಿ ಪ್ರಖಂಡಿ ಅನ್ನೋಲ್ಲಿ ಏನು? ಸ್ವರ್ಗ ಅಂದ್ರೆ ಏನು, ಆಹ್ವ ಅಂದ್ರೆ ಏನು, ಉಕ್ತಿ ಅಂದ್ರೆ ಏನು, ಪ್ರಖಂಡಿ ಅಂದ್ರೆ ಏನು, ಶಬ್ದ ಅರ್ಥ ಬರಿಬೇಕು. ಇವ್ರೇನ್ ಮಾಡ್ತಾರೆ, ಒಂದು ವಿಗ್ರಹ ವಾಕ್ಯ ಬರೀತಾರೆ. ಸ್ವರ್ಗಸ್ಯ ಆಹ್ವ ಅಭಿಧಾನಂ, ಸ್ವರ್ಗ ಅಂತ ಹೇಳುವಂತ ಶಬ್ದ ಯಾವುದು? ಅಮರೇಂದ್ರಪುರಿ ಅಂತ. ಶೈವ ಆಹ್ವ ಯಸ್ಯ ಸಹ ಅಂದ್ರೆ ಅದನ್ನೇ ಹೆಸರನ್ನಾಗಿ ಉಳ್ಳವನಿಗೆ ಸ್ವರ್ಗ ಆಹ್ವ ಅಂತ ಕರೀತಾರೆ. ಸ್ವರ್ಗದ ಹೆಸರನ್ನ ಹೊಂದಿದ್ದಾನೆ ಅಂದ್ರೆ ಸ್ವರ್ಗವನ್ನ ಹೇಳುವ ಶಬ್ದ ಏನಿದೆ ಅದನ್ನ ಹೆಸರನ್ನಾಗಿ ಹೊಂದಿರೋನು ಅಂತ ಬಂತು. ದಿಢೀರ್ ಅಂತ ಮುಂದೆ ಉಕ್ತಿ ಅನ್ನೋ ಶಬ್ದದ ಅರ್ಥ ಹೇಳಲಿಲ್ಲ. ಮಧ್ಯಕ್ಕೆ ಏನ್ ಮಾಡಿದ್ರು, ಆಖ್ಯಾಹ್ವೇಭಿಧಾನಂ ಚ ನಾಮಧೇಯಂಚ ನಾಮ ಚ ಅಂತ ಇತ್ಯಮರಃ ಅಮರಕೋಶ ಕೊಟ್ಟು. ಆಖ್ಯ ಮತ್ತೆ ಆಹ್ವ, ಅಭಿಧಾನ, ನಾಮಧೇಯ, ನಾಮ ಇಷ್ಟೆಲ್ಲ ಇದೆ.
ಭವತಃ ನಾಮಧೇಯಂ ಕಿಂ, ನಿಮ್ಮ ಹೆಸರೇನು ಅಂತ ಸಂಸ್ಕೃತದಲ್ಲಿ ಕೇಳ್ತಾರೆ. ಭವತಃ ನಾಮ ಕಿಂ, ಭವತಃ ಆಖ್ಯಾ ಕಿಂ ಅಥವಾ ಆಖ್ಯಾಕ ಅಂತಾನು ಹೇಳ್ಬೋದು. ಭವತಃ ಅಭಿಧಾನಂ ಕಿಂ, ಎಲ್ಲ ಒಂದೇ. ನಿಮ್ ಹೆಸರೇನು ಅಂತ ಹೇಳಲಿಕ್ಕೆ ಬರೀ ನಾಮ ಕಿಂ ಅಂತಾನೆ ಹೇಳ್ಬೇಕು ಅಂತಿಲ್ಲ. ನಾಮಧೇಯ ಏನು, ತಮ್ಮ ನಾಮಧೇಯ ಏನು ಅಂತ ಕೇಳ್ತಾರೆ ಕನ್ನಡದಲ್ಲಿ, ಅದು ಗೌರವದಿಂದ. ತಮ್ಮ ನಾಮಧೇಯ ಏನು ಅಂತ. ಆ ತರ ನಾಮಧೇಯ ಅನ್ನೋದು ಸಂಸ್ಕೃತ ಶಬ್ದ. ಅಲ್ಲಿ ನಾಮಧೇಯ ಅನ್ನೋಲ್ಲ ಒಂದು ಪ್ರತ್ಯಯ ಇದೆ, ಧ್ಯೇಯ ಅಂತ ಒಂದು ಪ್ರತ್ಯಯ. ನಾಮಧೇಯ. ಈಗ ಭಾಗಧೇಯ ಅಂತ ಹೇಳ್ತೀವಿ, ನಮ್ಮ ಭಾಗಧೇಯ ಇಷ್ಟಿತ್ತು ಅಂತ, ನಮ್ಮ ಭಾಗ್ಯ ಇಷ್ಟಿತ್ತು ಅಂತ ಎಲ್ಲ ಕಡೆ ಪ್ರಸಿದ್ಧಿ. ಕೆಲವರು ಸಂಸ್ಕೃತ ಚೆನ್ನಾಗಿ ಬರೋರು ವಿದ್ವಾಂಸರು ಮಾತಾಡ್ತಾ ನಮ್ಮ ಭಾಗಧೇಯ ಇಷ್ಟು ಅಂತಾರೆ. ನಮ್ಮ ಭಾಗ ಇಷ್ಟು ಅನ್ನೋ ಅರ್ಥದಲ್ಲಿ ಭಾಗಧೇಯ, ಧ್ಯೇಯ ಪ್ರತ್ಯಯ ಅಂತ. ಅದು ಸ್ವಾರ್ಥೆ ಬರುತ್ತೆ, ಸ್ವಾರ್ಥದಲ್ಲಿ ಧ್ಯೇಯ ಪ್ರತ್ಯಯ. ಹಾಗೆ ಇಲ್ಲಿ ನಾಮಧೇಯ ಅಂದ್ರೆ ಸ್ವಾರ್ಥೇ ಧ್ಯೇಯ ಪ್ರತ್ಯಯ. ನಾಮಧೇಯ ಅಂದ್ರು ನಾಮ ಅಂದ್ರು ಒಂದೇ ಅರ್ಥ ಅಂತ, ಏನ್ ಎಕ್ಸ್ಟ್ರಾ ಏನಿಲ್ಲ, ಸ್ವಾರ್ಥೆ. ಅಮರೇಂದ್ರಪುರಿ, ಇವಾಗ ಅದರ ಘಟನೆಗೆ ಬರೋಣ. ಅಮರೇಂದ್ರಪುರಿಯಾಖ್ಯೇನ ಮಾಯಿನಾ ಯತಿನ, ಇವನು ಮಾಯಾವಾದಿ ಯತಿ. ಇವನು ಪ್ರಸಕ್ತ ಪ್ರಮೇಯೇ ಯುಕ್ತಿ ಅಪರಿಸ್ಫೂರ್ತ್ಯ. ಅಲ್ಲಿ ಚರ್ಚೆ ನಡೀತಾ ಇದ್ದ ಒಂದು ವಿಷಯ, ಅವನಿಗೆ ಏನದಕ್ಕೆ ಉತ್ತರ ಕೊಡ್ಬೇಕು ಅಂತ ಹೊಳಿಲಿಲ್ಲ. ವಾದ ಕೂತಾಗ ಯುಕ್ತಿಯ ಅಪರಿಸ್ಫೂರ್ತಿ. ಯುಕ್ತಿ ಅಂದ್ರೆ ಅನುಮಾನ ಪ್ರಮಾಣ ಅಂತ ಹೇಳ್ತೀವಿ ನ್ಯಾಯಶಾಸ್ತ್ರದಲ್ಲಿ. ಅನುಮಾನ ಏನ್ ಮಾಡ್ಬೇಕು ಅಂತ ಅವನಿಗೆ ಹೊಳಿಲಿಲ್ಲ. ಯಾವ ವಿಷಯದಲ್ಲಿ? ಪ್ರಸಕ್ತ ಪ್ರಮೇಯ. ಆ ಚರ್ಚೆ ಆಗ್ತಾ ಇರೋದೊಂದು ವಿಷಯ ಇತ್ತು, ಅದರ ಬಗ್ಗೆ ಅವನಿಗೆ ಹೊಳಿಲಿಲ್ಲ. ಅವಾಗ ಏನ್ ಮಾಡ್ದ? ಜ್ಞಾನ ಪದಾರ್ಥೇ ಪೃಷ್ಠೆ, ಜ್ಞಾನ ಅಂದ್ರೆ ಏನು ಅಂತ ಕೇಳಿ ಪ್ರಶ್ನೆಗೆ ಬಂತು. ಜ್ಞಾನ ಪದಸ್ಯ ಅರ್ಥಕ್ಕಃ, ಜ್ಞಾನ ಅನ್ನೋದ್ರ ಅರ್ಥ ಏನು? ನಮ್ಗೆ ಇದುವರೆಗೂ ಎಷ್ಟೋ ಬಾರಿ ಸಂಶಯ ಇರುತ್ತೆ, ವಿದ್ಯೆಗೂ ಜ್ಞಾನಕ್ಕೂ ವ್ಯತ್ಯಾಸ ಗೊತ್ತಿರಲ್ಲ. ವಿದ್ಯೆನೇ ಬೇರೆ, ಜ್ಞಾನನೇ ಬೇರೆ, ಇಲ್ಲ ಒಂದೇನಾ? ಏನು? ವಿದ್ಯೆ ಅಂದ್ರೆ ಎರಡು ಅರ್ಥ ಇದೆ, ಜ್ಞಾನ ಅಂತಾನೂ ಅರ್ಥ ಇದೆ, ಜ್ಞಾನ ಸಾಧನ ಅಂತಾನೂ ಅರ್ಥ ಇದೆ. ಜ್ಞಾನ ಬೇರೆ, ಜ್ಞಾನ ತಂದ್ಕೊಡೋ ಸಾಧನ ಬೇರೆ. ವಿದ್ಯೆ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ನನಗ್ ಜ್ಞಾನ ಹೇಳ್ಕೊಡಿ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಜ್ಞಾನ ಏನ್ ಹೇಳ್ಕೊಡೋದು? ವಿದ್ಯೆ ಹೇಳ್ಕೊಡೋದು ಅನ್ನೋದು ಸರಿ, ಜ್ಞಾನ ಹೇಳ್ಕೊಡೋದು ಅಂತ ತಪ್ಪು. ವಿದ್ಯೆಯಿಂದ ಜ್ಞಾನ ಬರೋದು ತಾನೆ ಅಂತ. ಅದಕ್ಕೆ ನನಗೆ ಜ್ಞಾನ ಬರುವಂತೆ ಅನುಗ್ರಹಿಸಿ ಅಂತ ಹೇಳ್ಬೇಕು. ಆ ಶಬ್ದ ಬಳಸ್ಬೇಕಾದ್ರೆ ಯೋಚಿಸಿ ಬಳಸ್ಬೇಕು. ಇಲ್ಲ ನನಗ್ ಜ್ಞಾನ ಹೇಳ್ಕೊಡಿ ಜ್ಞಾನ ಹೇಳ್ಕೊಡ್ಲಿಕ್ ಬರಲ್ಲ, ಜ್ಞಾನ ಅದು ತಂದ್ಕೊಡ್ಲಿಕ್ ಬರುತ್ತೆ ಅಷ್ಟೇ ಅಂತ. ಅಲ್ಲಿ ವಿದ್ಯೆ ಹೇಳ್ಕೊಡ್ಲಿಕ್ ಬರುತ್ತೆ, ವಿದ್ಯೆಯನ್ನ ತಂದ್ಕೊಡ್ಲಿಕ್ ಬರೋದು ಏನರ್ಥ? ಆ ವಿದ್ಯೆಯನ್ನ ಅರ್ಥೈಸ್ಕೊಳ್ಲಿಕ್ಕೆ ಅಂತ ಅರ್ಥ. ಆತರ ಆಯ್ತು. ಇಲ್ಲೇನಾಯ್ತು? ಜ್ಞಾನ ಪದಾರ್ಥೇ ಪೃಷ್ಠೆ, ಜ್ಞಾನ ಅಂದ್ರೆ ಏನು ಅಂತ ಪ್ರಶ್ನೆಯನ್ನ ಕೇಳಿದನವನು. ಏನು ಹೇಳಲಿಕ್ಕೆ ಬರ್ಲಿಲ್ಲ ಅವ್ನಿಗೆ, ಅಮರೇಂದ್ರಪುರಿಗೆ. ಆಚಾರ್ಯರಿಗೆ ಪ್ರಶ್ನೆ ಮಾಡ್ದ, ಜ್ಞಾನ ಅಂದ್ರೆ ಏನು ಅಂತ. ಅವಾಗ ಆಚಾರ್ಯ ಏನ್ ಕೇಳ್ತಾರೆ ನೋಡಿ, ಬಹಳ ಚೆನ್ನಾಗಿ ಕೇಳ್ತಾರೆ. ತ್ವಂ ಜ್ಞಾನಿ ಅಸಿ ನವ. ಹೌದು, ಜ್ಞಾನ ಅಂದೇನು ಅಂತ ನನ್ನನ್ನು ಕೇಳ್ತಿಯಲ್ಲಪ್ಪ, ನೀನು ಜ್ಞಾನಿ ಹೌದಾ ಅಲ್ವಾ ಹೇಳು ಅಂತ. ಜ್ಞಾನಿ ಹೌದಾ ಅಲ್ವಾ ಅಂತಂದ್ರೆ ಆದ್ಯ ಜ್ಞಾನ ಪದಾರ್ಥ ಅವಾಗತ್ತ. ಇಲ್ಲ ನಾನ್ ದೊಡ್ಡ ಜ್ಞಾನಿನೇ ಅಂತ ಯಾರೇ ಆಗ್ಲಿ ನೀನು ಮೂರ್ಖನಾ ಅಂತ ಕೇಳಿದ, ನಾನೇ ಯಾಕೆ ಮೂರ್ಖ, ನಾನ್ ಬಹಳ ಬುದ್ಧಿವಂತ ಅಂತ ಹೇಳ್ತಾರೆ. ಹಾಗೆ ನೀನ್ ಜ್ಞಾನಿ ಹೌದಾ ಅಲ್ವಾ ಹೇಳು, ಜ್ಞಾನದ ಬಗ್ಗೆ ಕೇಳ್ತಿಯಲ್ಲ. ಒಂದ್ ವೇಳೆ ನೀನ್ ಜ್ಞಾನಿ ಅಂತ ಒಪ್ಕೊಂಡ್ಯಾ, ನಿನಗ್ ಜ್ಞಾನ ಅಂದ್ರೆ ಏನು ಅಂತ ಗೊತ್ತಿದೆ ಅಂತ ಅರ್ಥ. ಇಲ್ವಾ, ನೀನೊಂದ್ ಜಡ ಹೇಗ್ ಪ್ರಶ್ನೆ ಮಾಡಲ್ವೋ ನೀನು ನನ್ನ ಹತ್ರ ಪ್ರಶ್ನೆ ಮಾಡ್ಬೇಡ ಅಂತ ಅರ್ಥ ಆಚಾರ್ಯರು. ಇಷ್ಟೇ. ಅಂದ್ರೆ ಅವ್ರು ಹೇಗ್ ವಾದ ಮಾಡ್ತಾರೋ ಅವ್ರಿಗೆ ತಕ್ಕ ಹಾಗೆ ಇವ್ರ ವಾದ ಇತ್ತು. ಇದು ಏನಂತಾರೆ, ಏನೂ ಹೊಳಿದೆ ಇದ್ದಾಗ ಸುಮ್ನೆ ಏನೇನೋ ಮಾತಾಡ್ತಾರಲ್ಲ, ಹಾಗಾದ್ರೆ ಇದೇನು ಅಂತ ಕೇಳ್ತಾರೆ ವಾದದ ಮಧ್ಯದಲ್ಲಿ. ನೀವು ಗಮನಿಸ್ಬೋದು, ಕೆಲವು ಸಲ ಉತ್ತರ ಕೊಡ್ಲಿಕ್ಕೆ ಬರ್ದೇ ಇದ್ದಾಗ ಮುಂದಿರೋ ವ್ಯಕ್ತಿ ಜೊತೆಗೆ, ಅವಾಗ ಇದೇನು ಹಾಗಾದ್ರೆ ಅದೇನ್ ಹಾಗಾದ್ರೆ ಅಂತ ವಿತಂಡವಾದ ಮಾಡೋ ತರ, ಲೌಕಿಕ ಭಾಷೆಯಲ್ಲಿ ಹೇಳೋದೇ ವಿತಂಡವಾದ. ಆ ತರ ಮಾಡ್ಲಿಕ್ಕೆ ಹೋದಾಗ ಅವ್ರಿಗೆ ಸರಿಯಾಗಿ ಹಾಗೆ ಉತ್ತರ ಕೊಡ್ಬೇಕು. ಅದಕ್ಕೆ ಜ್ಞಾನದ ಬಗ್ಗೆ ಕೇಳಿದಾಗ ನೀನ್ ಜ್ಞಾನಿ ಹೌದಾ ಅಲ್ವಾ ಹೇಳು ಮೊದಲು ಅಂತ ಕೇಳಿದ್ರೆ ಆಚಾರ್ಯ. ಜ್ಞಾನಿ ಅಂತ ಒಪ್ಕೊಂಡ್ಯಾ, ಜ್ಞಾನಿ ಅಂತ ಒಪ್ಕೊಂಡ್ಮೇಲೆ ನಿನಗ್ ಜ್ಞಾನ ಅಂದ್ರೆ ಏನೊಂದು ಗೊತ್ತಿದೆ ಅಂತ ಅರ್ಥ. ಇಲ್ಲ ನೀನ್ ಜ್ಞಾನಿ ಅಲ್ಲ ಅಂದ್ರೆ, ನಿನ್ ಜ್ಞಾನ ಇಲ್ದೇ ಇರೋದು ಅಂದ್ರೆ ಏನರ್ಥ? ಆ ಕಲ್ಲಿಗೂ ನಿನಗೂ ಏನ್ ಸಾಮ್ಯ ಇದೆ ಅಂತ ಅರ್ಥ. ಆ ಜಡ ತರ ನೀನ್ ಆಗ್ಬಿಟ್ಟಿ. ಅದನ್ನ ಘಟವತ್, ದ್ವಿತೀಯ ಘಟವತ್ ಪ್ರಶ್ನೋನ ಘಟತೆ. ಇದು ಜಡ ತರ ಆಗೋದಿ ನೀನು. ಜಡ ತರ ಅಂದ್ರೆ ಈ ಪ್ರಶ್ನೆ ಯಾಕೆ ನನ್ನ ಹತ್ರ ಕೇಳ್ತಿ? ಆ ಕಲ್ಲು ನನ್ನ ಹತ್ರ ಪ್ರಶ್ನೆ ಕೇಳಲ್ಲ, ನೀನು ಪ್ರಶ್ನೆ ಕೇಳ್ಬೇಡ. ಕಲ್ಗುಂಡ್ ತರ ಜ್ಞಾನ ಇಲ್ಲ ನಿನ್ಗೆ ಅಂತ ಅರ್ಥ. ಹೇಳ್ತಾರ ಕಲ್ಗುಂಡ್ ತರ ಕೂತಿರ್ತಾರೆ ಅಂದ್ರೆ ಏನರ್ಥ? ಏನೂ ಕೇಳೋದಿಲ್ಲ, ಸುಮ್ಮನೆ ಇರ್ತಾರೆ ಅಂದ್ರೆ ಜ್ಞಾನ ಶೂನ್ಯರು, ಜಡರಂತೆ ಇರ್ತಾರೆ ಅಂತ ಹೇಳ್ತೀವಲ್ಲ ಹಾಗೆ. ಇಷ್ಟು ಇಲ್ಲಿ ಬಂದ ವಿಷಯ. ಇದು ಇವ್ರು ಹೇಳಿತ್ತು, ಇಲ್ಲಿ ಸೌರಭ ಭಾವ ಪ್ರಕಾಶಿಕದಲ್ಲಿ ವಿವರಣೆ ಮಾಡಿತ್ತು. ರಾಯರು ಏನ್ ವಿವರಣೆ ಕೊಡ್ತಾರೆ ಅಂತ ನೋಡೋಣ. ಅಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಬಂತು, ಏನಕ್ಕೆ ಈ ವಿಷಯಕ್ಕೆ ಹೋದ, ಅಲ್ಲಿ ಪ್ರಸಕ್ತ ಪ್ರಮೇಯ ಯಾವುದು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ ಏನ್ ಗೊತ್ತಾಯ್ತು? ಅವ್ರ ಚಾಟೂಕ್ತಿ ಗೊತ್ತಾಯ್ತು. ಅವ್ನೇನೋ ಕೇಳ್ದ, ಅದಕ್ಕೆ ಸರಿಯಾಗಿ ಹೇಗೆ ಪಾಯಿಂಟ್ ಮಾಡಿ ಸರಿಯಾಗಿ ಹೆಂಗೆ ಅವ್ನ್ ಬೀಳ್ಸಿದ್ರು, ಅಂದ್ರೆ ಅವ್ನ್ ಮತ್ತೆ ಪ್ರತ್ಯುತ್ತರ ಕೊಡಬಾರ್ದು, ಆ ಒಂದು ವಿಷಯದ ಬಗ್ಗೆ ಗೊತ್ತಾಯ್ತು.
ವಸ್ತುತಃ ಏನ್ ಚರ್ಚೆ ನಡೀತಾ ಇತ್ತು ಅಂದ್ರೆ ರಾಯರು ಬರೀತಾರೆ 3ನೇ ಸಾಲಿನಲ್ಲಿ, ಕಸ್ಯಚಿತ್ ಯತೇಹೇ ಉಕ್ತೇಹೇ ಜ್ಞಾನ ಕರ್ಮಣೋಹೋ ಮೋಕ್ಷ ಸಾಧನತಾಂ ಪ್ರಸಾದಯ. ಅಂದ್ರೆ ಈ ಜ್ಞಾನ ಮತ್ತೆ ಕರ್ಮ ಎರಡೂ ಮೋಕ್ಷಕ್ಕೆ ಸಾಧನ ಅಂತ ಸಾಧನೆ ಮಾಡ್ಬೇಕಾಗಿದೆ. ಇದನ್ನ ಕೇಳಿದಾರೆ, ಜ್ಞಾನ ಕರ್ಮಗಳು ಎರಡೂ ಬೇಕಾ ಮೋಕ್ಷಕ್ಕೆ, ಅಂದ್ರೆ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಎರಡೂ ಮೋಕ್ಷಕ್ಕೆ ಬೇಕಾ ಏನು ಅಂತ. ಅವಾಗ ಮಧ್ವಾಚಾರ್ಯ ಏನ್ ಮಾಡಿದ್ರು, ಜ್ಞಾನನೂ ಬೇಕು ಕರ್ಮನೂ ಬೇಕು ಮೋಕ್ಷಕ್ಕೆ ಅಂತ ಸಾಧನೆ ಮಾಡಿದ್ದಾರೆ. ಸಾಧನೆ ಮಾಡಿದಾಗ ಅವನಿಗೆ ಉತ್ತರ ಕೊಡ್ಲಿಕ್ಕೆ ಬರ್ಲಿಲ್ಲ. ಅಯ್ಯೋ ಸಿಕ್ಕಾಕೋಗ್ಬಿಟ್ಟಲ್ಲ, ಇವ್ರು ಹೇಳಿದ ವಿಷಯ ನಾನು ಖಂಡನೆ ಮಾಡ್ಬೇಕಲ್ಲ, ಜ್ಞಾನ ಮೋಕ್ಷ ಎರಡೂ ಜ್ಞಾನ ಕರ್ಮ ಎರಡೂ ಮೋಕ್ಷಕ್ಕೆ ಸಾಧನ ಅಲ್ವಲ್ಲ ಅಂತ ಹೇಳ್ಬೇಕು ಅವನು. ಅದಕ್ಕೆ ಅವನಿಗೆ ಯುಕ್ತಿ ಹೊಳಿಲಿಲ್ಲ. ಏನ್ ಅನುಮಾನ ಪ್ರಮಾಣ ಹೇಳ್ಬೇಕು ಇದಕ್ಕೆ ಹೊಳಿಲಿಲ್ಲ. ಆಗ ಆ ಯತಿ ಏನ್ ಮಾಡ್ತಾನೆ ಅಂದ್ರೆ ಏನೋ ಪ್ರಶ್ನೆ ಮಾಡ್ತಾನೆ. ಅಂದ್ರೆ ಅಮರೇಂದ್ರಪುರಿ ಅಂತ ಅದೇ ಅವನ ವಿಶೇಷ ಪರಿಚಯ ಹೇಳಿಲ್ಲ. ಅಮರೇಂದ್ರಪುರಿ ಅಂದ್ರೆ ಕಸ್ಯಚಿತ್ ಒಬ್ಬ ಯತಿ ಇದ್ದ ವಾರಾಣಸಿ ಕ್ಷೇತ್ರದಲ್ಲಷ್ಟೇ. ಅವನ ಹಿನ್ನೆಲೆ ಇನ್ನೇನೋ ಮಿಕ್ಕಿದ್ದೇನೋ ಇಲ್ಲ, ಎಷ್ಟಿದೆಯೋ ಅಷ್ಟು ಹೇಳಿದೆ. ಅದರಿಂದ ಜ್ಞಾನ ಕರ್ಮಗಳು ಮೋಕ್ಷಕ್ಕೆ ಕಾರಣ ಅಂತ ಮಧ್ವಾಚಾರ್ಯರು ಹೇಳಿದಾಗ ಆಗ ಅವನಿಗೆ ಉತ್ತರ ಕೊಡ್ಲಿಕ್ಕೆ ಬರ್ದೇನೆ ಜ್ಞಾನ ಅಂದ್ರೆ ಏನು ಅಂತ ಕೇಳ್ತಾನೆ. ಯಾರಾದ್ರೂ ಹೀಗೆ ಕೇಳ್ತಾರ? ಜ್ಞಾನ ಕರ್ಮ ಮೋಕ್ಷಕ್ಕೆ ಕಾರಣ ಅಂತ ಮಧ್ವಾಚಾರ್ಯ ಚೆನ್ನಾಗಿ ಹೇಳಿದ್ದಾರೆ. ಇವ್ ಜ್ಞಾನ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾನೆ ಪ್ರಶ್ನೆ. ಈ ಎಷ್ಟು ಮೂರ್ಖ ಪ್ರಶ್ನೆ ಅಂದ್ರೆ, ಮತ್ತ ಅಲ್ಲಿವರೆಗೂ ಹೇಳಿದಾಗ ಅವ್ನಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಮೋಕ್ಷ ಸಾಧನ ಯಾವುದು? ಜ್ಞಾನ ಕರ್ಮ. ಈಗ ಕೆಲವರು ಹೇಳ್ತಾರೆ ದೇವ್ರ ಪೂಜೆ, ಸಂಧ್ಯಾ ವಂದನೆ, ಪ್ರದಕ್ಷಿಣೆ, ನಮಸ್ಕಾರ, ಜಪ ಮತ್ತೆ ಲೇಖನ ಅದು ಇದು ಮಾಡಿದ್ರೆ ಸಾಕಲ್ಲ ಕರ್ಮ. ಮತ್ತೆ ವ್ರತ, ಉಪವಾಸ, ಚಾತುರ್ಮಾಸ್ಯ ಎಲ್ಲ ಮಾಡಿದ್ರೆ ಕರ್ಮ ಮಾರ್ಗದಲ್ಲಿ ಇದೀವಿ ಅಂತ ಅರ್ಥ. ಯಜ್ಞಯಾಗಾದಿ ಆಚರಣೆ ಕರ್ಮ ಮಾರ್ಗದಿಂದ ಮೋಕ್ಷಕ್ಕೆ ಹೋಗ್ಬೋದಾ? ಕರ್ಮ ಬೇಕು, ಇಲ್ಲ ಅಂತಿಲ್ಲ. ಆದ್ರೆ ಜ್ಞಾನ ಇಲ್ಲದೆ ಕರ್ಮದಿಂದ ಮೋಕ್ಷಕ್ಕೆ ಹೋಗಲ್ಲ, ಜ್ಞಾನ ಬೇಕು. ಹಾಗಾದ್ರೆ ಎಂಥ ಜ್ಞಾನ? ನೀವು ಪ್ರತಿಯೊಂದು ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಮಂತ್ರದ ಅರ್ಥ ಗೊತ್ತಿರ್ಬೇಕು, ಮತ್ತೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಮಂತ್ರಗಳ ಅರ್ಥ, ಶ್ಲೋಕಗಳ ಅರ್ಥ ಗೊತ್ತಿರ್ಬೇಕು, ಮತ್ತೆ ಪ್ರದಕ್ಷಿಣೆ ಆಗ್ಬೇಕಾದ್ರೆ ಏಕಾದಶಿ ಉಪವಾಸ ಯಾಕೆ ಮಾಡ್ತಾ ಇದೀವಿ, ಅದ್ರ ಫಲ ಏನು ಅಂತ ತಿಳ್ಕೊಳ್ಬೇಕು, ಚಾತುರ್ಮಾಸ್ಯದ ಪ್ರತಿ ಸಂಕಲ್ಪಗಳ ಅರ್ಥ ತಿಳ್ಕೊಬೇಕು. ಯಾವ ಜ್ಞಾನವೂ ಇಲ್ದೇನೆ ಸುಮ್ನೆ ಹಾಗೆ ಹೇಳ್ತಾ ಇದ್ರೆ, ಆಚರಣೆ ಮಾಡ್ತಾ ಇದ್ರೆ ಅದಕ್ ಫಲ ಇಲ್ಲ. ಹಾಗಂತ ಬರೀ ಜ್ಞಾನ ಸಂಪಾದನೆ ಮಾಡ್ಕೊಂಡು ಸುಮ್ನೆ ಮನೇಲಿ ಕೂತ್ ಬಿಡ್ತೀನಿ ಅದು ಅದಲ್ಲ, ಮಾಡ್ಬೇಕಲ್ಲ. ಏಕಾದಶಿ ಬಗ್ಗೆ ಎಲ್ಲ ಗೊತ್ತಿದೆ ನಂಗೆ, ಆದ್ರೆ ನಾನು ಏಕಾದಶಿ ಮಾಡಲ್ಲ ಅಂದ್ರೆ ಗೊತ್ತಿದೆ. ಜ್ಞಾನನೂ ಬೇಕು ಕರ್ಮನೂ ಬೇಕು. ಕರ್ಮ ಜ್ಞಾನ ಎರಡೂ ಮೋಕ್ಷಕ್ಕೆ ಕಾರಣ, ಆದ್ರೆ ಸಮಾನ ಕಕ್ಷೆ ಅಲ್ಲ, ಕರ್ಮಕ್ಕಿಂತ ಮೇಲಿನ ಕಕ್ಷೆ, ತಾರತಮ್ಯ ಇದೆ. ಜ್ಞಾನ ಜ್ಯೇಷ್ಠ, ಕರ್ಮ ಕನಿಷ್ಠ. ಜ್ಞಾನಕ್ಕೆ ಸಹಕಾರಿ ಕರ್ಮ. ಇದೇ ನಮ್ಗೆ ನ್ಯಾಯಸುಧಾ ಪಾಠದಲ್ಲಿ ಈಗ ಚರ್ಚೆ ಆಗ್ತಾನೆ ಇದೆಯಲ್ಲ, ಅದೇ ವಿಷಯ. ಈ ರೀತಿ ಪ್ರಸಕ್ತ ವಿಷಯನೇ ಬೇರೆ, ಅವನು ಪ್ರಶ್ನೆ ಮಾಡಿದ್ದೆ ಬೇರೆ. ಆದ್ರಿಂದ ಅವನಿಗೆ ಮೋಕ್ಷ ಸಾಧನ ಅಲ್ಲ ಅಂತ ಖಂಡನೆ ಮಾಡ್ಬೇಕು. ಅವನು ಜ್ಞಾನ ಕರ್ಮ ಎರಡೂ ಮೋಕ್ಷ ಕಾರಣ ಅಲ್ಲ ಅನ್ಬೇಕು. ಆದ್ರೆ ಅವನಿಗೆ ಉತ್ತರ ಕೊಡ್ಲಿಕ್ಕೆ ಬರ್ತೇನೆ, ಹೀಗೇನೋ ಪ್ರಶ್ನೆ ಮಾಡಿ ಸಿಗಾಕೊಂಡ್ಬಿಟ್ಟ. ಈ ವಿಷಯ ಇಲ್ಲಿ ಹೇಳಿದ್ರು. ಇದು ಒಂದು ಘಟನೆ ಆಯ್ತು. ಇನ್ನು ಸಕಲ ಸಮಯಿಜಿತ್ ಅಂತ ಇನ್ನೊಂದು ಶಬ್ದ. ಅಂದ್ರೆ ಅಣುಮಧ್ಯ ಗಮನಿಸ್ಬೇಕಾಗಿದ್ದು, ಒಂದು ಶಬ್ದ ಆಡಿದ್ರೆ ಒಂದು ಕಥೆ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಒಂದು ಶಬ್ದ ಒಂದು ಕಥೆ. ಹಾಗಾದ್ರೆ ಒಂದು ಶಬ್ದ ಬಂತು ಅಂದ್ರೆ ನಿಮ್ಗೆ ಇಡೀ ಆ ಕಥೆ ನೆನಪಾಗ್ಬೇಕು. ಅದಕ್ಕೇನ್ ಮಾಡ್ಬೇಕು, ಆ ಕಥಾ ಭಾಗ ಓದ್ಕೊಂಡು ಹೋಗ್ತಾ ಇದ್ರು ಸಾಕು ನೀವು. ಮೊದಲಿಗೆ ಆ ಕಥಾ ಭಾಗ ಆಗಾಗ ಒಂದು ಪದಕ್ಕೆ ಅರ್ಥ ಬಿಡಿಸಿ ಮಧ್ಯಕ್ಕೆ ಒಂದು 3 ಲೈನು 4 ಲೈನು 2 ಲೈನಲ್ಲಿ ಕಥೆನ ಬರ್ದಿರ್ತಾರೆ ಚಿಕ್ಕದಾಗಿ. ಇಷ್ಟು ಚಿಕ್ಕದಾಗಿ ಕಥೆ ಬರೆಯೋ ಕ್ರಮ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ವ್ಯಾಖ್ಯಾನಕಾರರು. ನೀವು ಮಧ್ಯಯುಗದಲ್ಲೆಲ್ಲ ಕಥೆ ಬರಿಬೇಕು ಅಂದ್ರೆ ಅದನ್ನ ಓದ್ಕೊಂಡು ಒಂದು ಪೇಜ್ ಗಟ್ಲೆ ಬರಿಬೇಕಾಗತ್ತೆ. 1 ಪೇಜ್ ಗಟ್ಲೆ ಬರೆಯೋ ಕಥೆನ ಇವರು 3 ಲೈನಲ್ಲಿ 2 ಲೈನಲ್ಲಿ ಹೇಗ್ ಕಥೆ ಚಿಕ್ಕದಾಗಿ ಹೇಳ್ಬೇಕು ಅಂತ ಬರೀತಾರೆ ಸಂಸ್ಕೃತದಲ್ಲಿ. ವಿಶೇಷ ಇಲ್ಲೆಲ್ಲ. ಸಕಲ ಸಮಯೋಚಿತಕ್ಕೆ ಬರೋಣ. ಸಕಲ ಸಮಯೋಚಿತ ಅಂದ್ರೇನು? ತತ್ರ ತತ್ರ ಸಭಾಸು. ಸಕಲ ಅಂದ್ರೆ ಅಲ್ಲಲ್ಲೇ ಸಭೆಗಳಿಗೆ ಹೋಗ್ತಾ ಇದ್ರು. ಅಲ್ಲಲ್ಲಿ ಸಭೆಗಳಿಗೆ ಹೋದಾಗ ಸಮಯಿ ಅಂತಂದ್ರೆ ಯಾವ ಯಾವ ಸಮಯ ಅಂದ್ರೆ ಸಿದ್ಧಾಂತ. ಸಮಯ ಅಂದ್ರೆ ಟೈಮ್ ಅಂತ ಅರ್ಥ ಅಲ್ಲ, ಸಮಯ ಅಂದ್ರೆ ಸಿದ್ಧಾಂತ. ವಿಷ್ಣು ತತ್ವ ನಿರ್ಣಯದಲ್ಲಿ ಈ ಚಾರ್ವಾಕರನ್ನ ಖಂಡನೆ ಮಾಡ್ತಾರೆ. ಚಾರ್ವಾಕರದ ನಾಸ್ತಿಕರನ್ನ ಖಂಡನೆ ಮಾಡ್ಬೇಕಾದ್ರೆ ನಾಸೌ ಸಮಯಿ ಅಂತ ಅಲ್ಲಿ ಹೇಳ್ತಾರೆ. ಇವನ್ ದಾರ್ಶನಿಕ ಅಲ್ಲ ಅಂತ. ಒಬ್ಬ ದರ್ಶನ ಸಂಸ್ಥಾಪಕ ಅಂದ್ರೆ ಆಸ್ತಿಕ ಆಗ್ಬೇಕು. ಅಂದ್ರೆ ಸ್ವರ್ಗ ನರಕ ಪುಣ್ಯ ಪಾಪ ದೇವ್ರು ಎಲ್ಲ ಒಪ್ಪಬೇಕು. ಈತರ ಅತೀಂದ್ರಿಯ ವಸ್ತು ಒಪ್ಪದೇನೆ ಬರೀ ಲೋಕದಲ್ಲೇ ಎಲ್ಲ ಸಿಗತ್ತೆ, ಅವನು ಮೋಕ್ಷನೇ ಇಲ್ಲ ಅಂತ ಹೇಳ್ತಾನೆ ಚಾರ್ವಾಕ. ಅತೀಂದ್ರಿಯ ಲೋಕ ಇಲ್ಲ ಅಂತ ಹೇಳ್ತಾನೆ, ಅಂದ್ರೆ ಸ್ವರ್ಗಾದಿಗಳು ಯಾವ್ದು ಇಲ್ಲ ಅಂತ ಹೇಳ್ತಾನೆ. ಆತ್ಮ ಇಲ್ಲ ಅಂತಾನೆ, ಜೀವನೇ ಇಲ್ಲ, ದೇಹವೇ ಆತ್ಮ ಅಂತಾನೆ. ಈ ತರ ಪೂರ್ಣ ನಾಸ್ತಿಕ ಮತ, ಯಾವ್ದನ್ನು ಒಪ್ಪಲ್ಲ ಅವನು. ಈಗೇನ್ ಕಾಣ್ತಾ ಇದೀವಿ, ಈಗ ಕಂಡಿದ್ ಸತ್ಯ ಅಷ್ಟೇ, ಮಿಕ್ಕಿದ್ದೆಲ್ಲ ಮಿಥ್ಯ ಸುಳ್ಳು ಅಂತ ಹೇಳೋ ವಾದ ಒಂದು ಚಾರ್ವಾಕ ವಾದ. ಆ ಚಾರ್ವಾಕನನ್ನ ಅಲ್ಲಿ ಆಚಾರ್ಯರ ಖಂಡನೆ ಮಾಡ್ಬೇಕಾದ್ರೆ ವಿಷ್ಣು ತತ್ವ ನಿರ್ಣಯದಲ್ಲಿ ನ ಅಸೌ ಸಮಯಿ, ನೀ ನಮಗ್ ಜೊತೆ ಚರ್ಚೆ ಮಾಡ್ಲಿಕ್ಕೂ ಯೋಗ್ಯತೆ ಇಲ್ಲ ಅಂತ.
ಯಾಕೆ ನೀನೊಬ್ಬ ದಾರ್ಶನಿಕ ಆದ್ರೆ ನಮ್ ಜೊತೆಗೆ ಚರ್ಚೆ ಬರ್ಬೇಕು. ಆದ್ರೆ ನೀನು ಸಮಯ, ನಿನ್ನ ದರ್ಶನ ಅಂತಾನೆ ಇಲ್ಲ. ದರ್ಶನ ಯಾರ ಬಳಿ ಇರುತ್ತೋ, ಯಾರು ದರ್ಶನವನ್ನ ಸ್ಥಾಪನೆ ಮಾಡ್ತಾರೋ ಅವ್ರಿಗೆ ಸಮಯಿ ಅಂತ ಕರೀತಾರೆ. ಸಮಯ ಅಸ್ಯ ಅಸ್ತಿ ಇತಿ ಸಮಯಿ ಅಂತ ಅವರು ಕರೀತಾರೆ ಹೊರತು ನೀನು ಅಸಮಯಿ, ನೀನು ನಾಸೋ ಸಮಯಿ ಅಂತ ಎಲ್ಲ ಹೇಳ್ತಾರೆ. ಅದೇ ತರ ಸಮಯಿ ಅಂದ್ರೆ ಎಲ್ಲಾ ಕಡೆ ಸಭೆಗಳಿಗೆ ಹೋಗಿ ಆಯಾಯ ದಾರ್ಶನಿಕರನ್ನ ಗೆದ್ದವರು ಅಂತ ಅರ್ಥ. ವ್ಯಾಖ್ಯಾಯಾಭಾತ್ ಮತ್ತಷ್ಟೇ ಅಲ್ಲ, ವೇದ ವ್ಯಾಖ್ಯಾನ ಮಾಡಿದವರು ಅಂತ ಅರ್ಥ. ಅಂದ್ರೆ ಸಭೆಗಳಲ್ಲಿ ಹೋದಾಗ ದುರ್ವಾದಿಗಳನ್ನ ಗೆದ್ರು, ನಿರಾಕರಣೆ ಮಾಡಿದ್ರು. ಹೇಗ್ ನಿರಾಕರಣೆ ಮಾಡಿದ್ರು? ವೈದಿಕ ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಅರ್ಥ. ವೇದ ಮಂತ್ರಗಳಿಗೆ ಅರ್ಥ ಹೇಳಿದ್ರು. ವೇದ ಮಂತ್ರಗಳಿಗೆ ಅರ್ಥ ಹೇಳಿದ್ದು ಅಂದ್ರೆ ಅದು ಆಚಾರ್ಯರೇ ನಿಜವಾಗಿ ಸರಿಯಾಗಿ ಹೇಳಿದವ್ರು ವೇದ ಮಂತ್ರಗಳಿಗೆ ಅರ್ಥ. ನೀವು ಇದುವರೆಗೂ ಯಾವುದೇ ವೇದ ಮಂತ್ರಗಳ ಅರ್ಥ ಸಿಗುವಂತಹ ಭಾಷ್ಯ ನೋಡ್ಬಹುದು. ಆದ್ರೆ ಆ ಎಲ್ಲಾ ಭಾಷ್ಯದಲ್ಲಿ ಏನ್ ಮಾಡಿದ್ದಾರೆ? ಲೌಕಿಕವಾಗಿ ಅರ್ಥ ಮಾಡ್ಬಿಟ್ಟಿದ್ದಾರೆ. ಉದಾಹರಣೆಗೆ ನೀವು ನೋಡ್ಬೋದು, ಬೇಕಾದಷ್ಟು ಕಡೆ ಸಿಗತ್ತೆ. ಅಲ್ಲಿ ಇವಾಗ ನಾಯಿ ಅಂತಂದ್ರೆ ನಾಯಿ ಅಂತಾನೆ ಅರ್ಥ ಮಾಡ್ಬಿಡ್ತಾರೆ. ವೇದ ಮಂತ್ರ ನಾಯಿ ಬಗ್ಗೆ ಯಾಕೆ ಬರ್ಬೇಕೀಗ? ಅದು ಅಶ್ಲೀಲವಾಗಿ ಅರ್ಥ ಮಾಡಿದ್ದಾರೆ. ಆತರ ಅರ್ಥ ಮಾಡಬಾರ್ದು. ಆ ರೀತಿಯೆಲ್ಲ ವೇದ ಮಂತ್ರಗಳಿಗೆ ಅರ್ಥ ಬರೆದು ಬಿಡಿದ್ದಾರೆ. ಆದ್ರೆ ಸರಿಯಾಗಿ ವೇದ ಮಂತ್ರಕ್ಕೆ ಹೇಗೆ ಅರ್ಥ ಹೇಳ್ಬೇಕು, ಆ ವೇದ ಮಂತ್ರ ಎಲ್ಲ ದೇವರನ್ನ ಹೇಗೆ ಹೇಳ್ತಾ ಇದೆ, ಮತ್ತೆ ಪ್ರಾಣದೇವರನ್ನ ಹೇಗೆ ಹೇಳ್ತಾ ಇದೆ, ಈ ವಿಷಯವನ್ನು ಮೊದಲಿಗೆ ತಿಳಿಸ್ತವ್ರೆ ಮಧ್ವಾಚಾರ್ಯರು. ಇದುವರೆಗೆ ಯಾವುದೇ ದರ್ಶನಕಾರರು ಆ ವಿಷಯ ಸ್ಪರ್ಶ ಮಾಡ್ಲಿಕ್ಕೂ ಆಗ್ಲಿಲ್ಲ. ಆ ತರ ಒಳ್ಳೆಯ ವಿಷಯದಲ್ಲಿ ನೀವು ರಾಯರ ಗ್ರಂಥ ನೋಡ್ಬೋದು, ಮಂತ್ರಾರ್ಥ ಮಂಜರಿ ಅಂತೆಲ್ಲ ಇದೆ, ಸಿಗುತ್ತೆ. ಆ ರಾಯರ ಗ್ರಂಥದಲ್ಲಿ ವೇದ ವ್ಯಾಖ್ಯಾನ ಹೇಗಿದೆ ಅದೆಲ್ಲ ವಿವರಿಸ್ತಾರೆ. ಋಗ್ಭಾಷ್ಯ ಅಂತ ಮಧ್ವಾಚಾರ್ಯ ಗ್ರಂಥ ಇದೆ. ಆ ಋಗ್ಮಂತ್ರಗಳಿಗೆ ಕೆಲವುದಕ್ಕೆ ಸಿಗತ್ತೆ, ಋಗ್ವೇದದ ಕೆಲವು ಮಂತ್ರಗಳ ವಿವರಣೆ. ರಾಯರ ವಿವರಣೆನೂ ಇದೆ. ಅಲ್ಲೆಲ್ಲ ರಾಯರು ಅಪರೂಪದ ಅರ್ಥಗಳನ್ನು ತೋರಿಸ್ತಾರೆ, ಹೇಗ್ ಮಧ್ವಾಚಾರ್ಯರಿಗೆ ಅಭಿಮತವಾದ ಅರ್ಥ ಅಂತ. ಅಂತೂ ವೇದ ವ್ಯಾಖ್ಯಾನ ಮಾಡಿಯೋ ತಾವು ವಿಶೇಷವಾಗಿ ಎಲ್ಲಾ ಕಡೆ ಗೆದ್ದಿದ್ದಾರೆ ಅನ್ನೋ ವಿಷಯ ಬಂತು. ಇದಾದ್ಮೇಲೆ ಮುಂದೆ ವ್ಯಾಖ್ಯಾಯಾಭಾತ ಆಯ್ತು. ಪುರಾಜೌ ಶಿಷ್ಯಾಣಂ ಆಯುಧಾನಿ ಪ್ರಕಟಯತಿ, ತಮ್ಮ ಆಯುಧ ತೋರಿಸಿದ್ರು ಅಂತ ಮಧ್ವಾಚಾರ್ಯರು. ಮಧ್ವಾಚಾರ್ಯ ಕೈಲಿ ಯಾವ ಆಯುಧ ಇತ್ತು? ಅದು ಹಿಂದೆ ತಾವು ಕ್ಷತ್ರಿಯರಾಗಿದ್ದಾಗ, ಅಂದ್ರೆ ಹಿಂದಿನ ಅವತಾರ ಯಾವುದು? ಭೀಮಾವತಾರ ಅಂತ ಅರ್ಥ. ಯಹ ಪೂರ್ವ ಜನ್ಮನಿ ಕ್ಷತ್ರಿಯತ್ವ ಅವಸ್ಥಾಯ, ಅವ್ರ ಹಿಂದೆ ಕ್ಷತ್ರಿಯರಾಗಿದ್ದಾಗ ಯುದ್ಧ ಕಾಲದಲ್ಲಿ ಆಜಿ ಅಂದ್ರೆ ಯುದ್ಧ, ಆಜಿ ಅಂತ ಕರೀತಾರೆ. ಆಜೌ ಭಾರತ ಯುದ್ಧ ಕಾಲ, ಮಹಾಭಾರತ ಯುದ್ಧ ಆಯ್ತಲ್ಲ, ಆ ಯುದ್ಧ ಕಾಲ ಸಂದರ್ಭದಲ್ಲಿ ಯಾವ ಯಾವ ಆಯುಧ ಕುರುಕ್ಷೇತ್ರದಲ್ಲಿ ಬಿದ್ದಿತ್ತಲ್ಲ ಅದನ್ನೆಲ್ಲ ಅವಾಗ ಶಿಷ್ಯರಿಗೆ ತೋರಿಸ್ತಾರಂತ, ನೋಡಿ ಅಂತ. ಎಂತ ಅದ್ಭುತ ಇದೆ! ಈ ತರ ಮಹಿಮೆಯನ್ನ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದಿನ ಅವತಾರದಲ್ಲಿ ಆಗಿದ್ದೇನಿದೆ, ಅಲ್ಲಿ ಆಯುಧ ಏನ್ ಬಿದ್ದಿತ್ತು ಅದನ್ನೆಲ್ಲ ತೋರಿಸ್ತಾರೆ ಕುರುಕ್ಷೇತ್ರದಲ್ಲಿ. ಶಿಷ್ಯಾಣಂ ಪ್ರಕಟಯತಿ ಪುರ ಅಂದ್ರೆ ಪ್ರಕಟಪಡಿಸಿದ್ದಾರೆ. ಇಲ್ಲಿ ಪುರ ಅಂತ ಹೇಳಿದ್ದಾರೆ. ಪುರ ಅನ್ನೋ ಶಬ್ದ ಬಂತು ಅಂದ್ರೆ ನೋಡಿ, ಪ್ರಕಟಯತಿ ಅಂತ ಇದೆ. ಪ್ರಕಟಯತಿ ಅಂದ್ರೆ ಏನರ್ಥ? ಪ್ರಕಟಪಡಿಸಿದ್ರು ಅಂತ ಅರ್ಥ. ಯಾವಾಗ ಪ್ರಕಟಪಡಿಸಿದ್ರು? ಪುರ, ಹಿಂದಕ್ಕೆ. ಆ ಹಿಂದಕ್ಕೆ ಪ್ರಕಟಪಡಿಸಿದ್ರು ಅಂದಾಗ ಪುರ ಶಬ್ದ ಜೋಗೆ ಲಿಡರ್ಥೆ ಲಟ್ ಅಂತ ಇದೆ. ಲಿಡರ್ಥೆ ಲಟ್ ಅಂದ್ರೆ ಲಟ್ಲಕಾರ ಬರುತ್ತಲ್ಲ, ಲಟ್ಲಕಾರ ಬಂದ್ರೆ ಏನರ್ಥ? ವರ್ತಮಾನ ಅಂತ ಅರ್ಥ. ಈಗ ಪಚ್ಚತಿ ಇದ್ರೆ ಈಗ ಮಾಡ್ತಾ ಇದ್ದಾನೆ ಅಡಿಗೆ ಅಂತ ಅರ್ಥ. ಅಪಚ್ಚತ್ ಅಂದ್ರೆ ಹಿಂದೆ ಮಾಡಿದ ಅಡಿಗೆ. ಹಾಗೆ ಪ್ರಕಟಯತಿ ಅಂದ್ರೆ ಶಿಷ್ಯರಿಗೆ ಈಗ ಪ್ರಕಟಣೆ ಮಾಡ್ತಾ ಇದ್ದಾರೆ ಅಂತ. ಈಗ ಪ್ರಕಟಣೆ ಮಾಡ್ತಾ ಇರೋದ ಮಧ್ವಾಚಾರ್ಯರು ಯಾವ ಕಾಲದಲ್ಲಿ ಇದ್ದಿದ್ ಮಧ್ವಾಚಾರ್ಯರು? ಮತ್ ಪ್ರಕಟಯತಿ ಅಂದ್ರೆ ಅಪ್ರಕಟಯತ್ ಅಂತ ಹೇಳ್ಬೇಕಾಗಿತ್ತು. ಅಂದ್ರೆ ಪುರ ಅಂತಿದ್ದಾಗ ಪ್ರಕಟಯತಿ ಅಂದ್ರು ಅದು ಹಿಂದಕ್ಕೆ ಅಂತಾನೆ ಅರ್ಥ. ಅದರಲ್ಲಿ ಪುರಿಲಿಂಚಾಸ್ಮೆ ಅನ್ನೋ ಸೂತ್ರ ಹಾಕಿ ಹೇಳಿದ್ದಾರೆ. ಇದು ಪುರಾ ಶಬ್ದ ಜೋಗೆ ಲಿಡರ್ಥೆ ಲಟ್, ಲಿಟ್ ಪ್ರತ್ಯಯದ ಅರ್ಥದಲ್ಲಿ ಲಟ್ ಬಂದಿದೆ ಅಂತ ಅರ್ಥ. ಕುರುಕ್ಷೇತ್ರಂ ಪ್ರಾಪ್ತಃ ಮಧ್ವಃ ಭೂಖನನಂ ಕಾರಯಿತ್ವ ಆಯುಧಾನಿ ದರ್ಶಯಾಮಾಸ ಇತಿ ಭಾವಃ. ಅಂದ್ರೆ ಕುರುಕ್ಷೇತ್ರಕ್ಕೆ ಹೋದ ಮಧ್ವಾಚಾರ್ಯರು ಅಲ್ಲಿ ಭೂಖನನ ಮಾಡಿಸಿದ್ರು, ಭೂಮಿನ ತೋಡ್ಸದ್ರಂತೆ. ತೋಡ್ಸಿ ನೋಡಿ ಇಲ್ಲಿದೆ ಆಯುಧ ನೋಡಿದ್ರ ಅಂತ ತೋರಿಸ್ತಿದ್ದಾರೆ ಆಚಾರ್ಯರು. ಉಕ್ತಂಚ ಇದನ್ನ ಹೇಳಿದ್ದಾರೆ ಏನಂತ? ಯೌಧೋತ್ರ ರಾಜ ತ್ವಮಿತಿ ರಿತೆ ಮುನಾ ಮಮಾಯುಧಂ ಕ್ವೇತಿ ಜಗಾದ ಸತ್ಯವಾಗ್ ಖಾತೆ ಮುನೋಕ್ತೆ ಕುತಲೆ ಮಹಾಗದಾಂ ದೃಷ್ಟ್ವಾಪ್ತವಾಚಂ ಶ್ರದದುರ್ಗುರುಂ ಹಿತೆ. ಸತ್ಯವಾಗ್ ಸತ್ಯತೀರ್ಥಃ ಕುತಲೆ ಭೂತಲೆ ಇತ್ಯರ್ಥಃ. ಯಹ ಕ್ವಚಿತ್ ಹೃಷಿಕೇಶ ದೇಶೆ ಇತ್ಯರ್ಥಃ. ಹೃಷಿಕೇಶ ದೇಶೆ, ಹೃಷಿಕೇಶ ಕ್ಷೇತ್ರ ಏನಿದೆ ಆ ಹೃಷಿಕೇಶ ಕ್ಷೇತ್ರದ ಹತ್ತಿರ ನಡೆದ ಒಂದು ಘಟನೆಯನ್ನ ಹೇಳಿದ್ದಾರೆ. ಅದೇನಾಯ್ತು? ಭೀಮಾವತಾರದಲ್ಲಿ ತಾವು ಬಡಿಸಿದ್ರಲ್ಲ ಗದೆನ, ದೊಡ್ಡ ಗದೆ,
ಆ ಗದೆ ಭೂಮಿಯಲ್ಲಿ ಸೇರ್ಕೊಂಡಿತ್ತು. ಆ ಗದೆಯನ್ನ ತೋರಿಸ್ಬೇಕಾಗಿದೆ. ಖಾತೆ ಮುನೋಕ್ತೆ ಕುತಲೆ ಮಗದಂ, ಚೆನ್ನಾಗಿ ಶಿಷ್ಯರು ತೋಡಿದ್ರಲ್ಲ, ತೋಡಿದ ಮೇಲೆ ಆ ಮಹಾಗದೆಯನ್ನ ನೋಡಿದ್ದಾರೆ. ನೋಡಿದಾಗ ಗುರುಗಳ ಬಗ್ಗೆ ವಿಶ್ವಾಸ ಬಂತು ಅಂತ ಅರ್ಥ. ಅಲ್ಲಿ ಸತ್ಯವಾಕಂದ್ರೆ ಸತ್ಯತೀರ್ಥ, ಸತ್ಯತೀರ್ಥರೆಲ್ಲ ಸಾಕ್ಷಿಯಾಗಿದ್ದಾರೆ ನೋಡಿ. ಅಂದ್ರೆ ಭಂಡಾರಗಿರಿ ಮಠದ ಮೂಲ ಪುರುಷರು ಸತ್ಯತೀರ್ಥರು. ಹಿಂದೆ ಆ ವ್ಯಾಘ್ರ ರೂಪ ದೈತ್ಯ ಬಂದಲ್ಲ, ಹುಲಿ ರೂಪದಲ್ಲಿ ಆ ದೇವ್ರ ಪೆಟ್ಟಿಗೆ ಇಟ್ಕೊಂಡು ಹೋಗ್ತಾ ಇದ್ರಲ್ಲ ಸತ್ಯತೀರ್ಥರು, ಅವರು ನೋಡಿದ್ದಾರೆ. ಯೌಧೋತ್ರ ರಾಜಾಹ ಮಿತಿರಿತೆ ಮುನ ತವಾಯುಧಂ ವೇದಿ ಜಗಾದ ಸತ್ಯವಾಕ. ಅಲ್ಲಿ ಸತ್ಯತೀರ್ಥರೇ ಕೇಳಿದ್ದಂತೆ ಆ ಪ್ರಶ್ನೆನ. ಏನಂತ ಕೇಳಿದ್ರು? ಅವ್ರು ಹೇಳಿದ್ರಂತೆ, ನಾನು ಯುದ್ಧದಲ್ಲಿ ಹಿಂದೆ ರಾಜನಾಗಿದ್ದೆ ಅಂತ ಹೇಳ್ತಾರಂತೆ. ಕ್ಷತ್ರಿಯ ಅಂದ್ರೆ ನಾನು ಭೀಮ ಅಂತ ಹೇಳ್ಕೊಂತಾರೆ ತಮ್ಮ ಶಿಷ್ಯರ ಮುಂದೆ. ಯೌಧೋತ್ರ ರಾಜ, ನಾನು ಯುದ್ಧದಲ್ಲಿ ಹಿಂದೆ ರಾಜನಾಗಿದ್ದೆ ಅಂತ. ಅಂದ್ರೆ ಭೀಮಸೇನ. ಭೀಮಸೇನಾಗಿದೆ ಅಂದ್ರೆ ನಿಮ್ಮ ಆಯುಧ ಎಲ್ಲಿ ಹಾಗಾದ್ರೆ ಗುರುಗಳೇ ಅಂತ ಕೇಳ್ತಾರಂತೆ ಸತ್ಯತೀರ್ಥರು. ಹೌದಾ, ಹಾಗಾದ್ರೆ ತೋಡಿ ತೋರಿಸ್ತೀನಿ ನಾನು ದೊಡ್ಡ ಆಯುಧ ಅಂತ. ಅದು ಗದೆಯನ್ನು ತೋರಿಸಿದ್ರಂತೆ. ಇದು ಮಹಿಮೆ. ಹೀಗೆ ಕುತಳ ಅಂದ್ರೆ ಇಲ್ಲಿ ಕೆಟ್ಟ ತಳ ಅಂತಲ್ಲ. ಕುತಳ ಅಂದ್ರೆ ಭೂಮಿ ಅಂತ ಅರ್ಥ. ಕು ಅಂದ್ರೆ ಭೂ ಅಂತ ಅರ್ಥ. ಕು ಅಂದ್ರೆ ಭೂಮಿ ಅಂತ ಅರ್ಥ. ಭೂತಲೆ, ಭೂಮಿಯಲ್ಲಿ ಅಂತ ಅರ್ಥ. ಈ ರೀತಿ ಇಲ್ಲಿವರೆಗೆ ಒಂದಿಷ್ಟು ವಿಷಯ ನೋಡಿದೀವಿ. ಇನ್ನು ಮುಂದೆ ಅನೇಕ ಮಹಿಮೆಗಳಿದೆ. ಇನ್ನು ಬಾಳೆಹಣ್ಣು, ರಂಭಾಫಲ ಅಂತ ಹೇಳ್ತೀವಿ. ರಂಭಾಫಲ, ರಂಭಾಫಲ ಅಂದ್ರೆ ಅರ್ಥ ಬಾಳೆಹಣ್ಣು ಅಂತ ಅರ್ಥ. ಆ ಬಾಳೆಹಣ್ಣಿನ ಘಟನೆ ಇದೆ. ಮತ್ತೆ ಈ ರುದ್ರದೇವರು ಬರ್ತಾರೆ ಮಧ್ವಾಚಾರ್ಯರ ಹತ್ರ, ಬ್ರಾಹ್ಮಣ ರೂಪದಲ್ಲಿ ಬರ್ತಾರೆ ರುದ್ರದೇವರು. ಆ ಘಟನೆ ಏನು, ಮತ್ತೆ ಆ ಬಾಳೆಹಣ್ಣಿನ ಘಟನೆ ಏನು, ಸುಮಾರು ವಿಷಯ ಇದೆ. ಅದನ್ನ ಮತ್ತೆ ಮುಂದಿನ ವಾರದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅರ್ಪಣೆ ಮಾಡ್ತಾರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಧನ್ಯವಾದ. ನಮಸ್ಕಾರ.